ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಫಿನಾನ್ಷಿಯಲ್ ಅಕೌಂಟಿಂಗ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಅಂದರೆ ನಾವು ನೆಕ್ಸ್ಟ್ ಲಾಸ್ಟ್ ಇಯರ್ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಮತ್ತು ಲಾಸ್ಟಿಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಏನಾದರೂ ಎರರ್ಸ್ ಆಗಿದ್ರೆ ಅದನ್ನು ಯಾವ ಥರ ರೆಕ್ಟಿಫೈ ಮಾಡಬೇಕು, ಅದರಲ್ಲಿ ಯಾವ ಟೈಪ್ಸು ಎಲ್ಲಿ ಎರರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. ಫಸ್ಟು ಓಪನಿಂಗ್ ಎಂಟ್ರೀಸು. The opening entry is an item which is passed in the journal proper or general ledger. ಇದನ್ನ ಜನರಲ್ ಪ್ರಾಪರ್ ಮತ್ತೆ ಜನರಲ್ ಲೆಡ್ಜರ್ ಅಲ್ಲಿ ಪಾಸ್ ಮಾಡ್ತಾರೆ. The purpose of passing this entry to is record opening balance of the accounts transferred from previous year to the next new year. ಅಂತಂದ್ರೆ ಪ್ರೀವಿಯಸ್ ಇಯರ್ ಇಂದ ನ್ಯೂ ಇಯರ್ ಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ತಾರೆ. ವಿಚ್ ಆರ್ ಅಪಿಯರಿಂಗ್ ಇನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಏನಾನ ಬಂದ್ರೆ ಅದನ್ನ ಡೆಬಿಟ್ ಮಾಡ್ತಾರೆ ಓಪನಿಂಗ್ ಎಂಟ್ರಿ. ವೈಲ್ ವಿಚ್ ಅಕೌಂಟ್ಸ್ ಆರ್ ಅಪಿಯರಿಂಗ್ ಇನ್ ದ ಲಯಬಿಲಿಟಿ ಸೈಡ್ ಆರ್ ಕ್ರೆಡಿಟೆಡ್. ಲಯಬಿಲಿಟಿ ಸೈಡ್ ಅಲ್ಲಿ ಅಪಿಯರ್ ಆದ್ರೆ ಅದನ್ನ ಕ್ರೆಡಿಟ್ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ಈಚ್ ಅಕೌಂಟಿಂಗ್ ಪೀರಿಯಡ್ ದ ಬುಕ್ಸ್ ಆಫ್ ಅಕೌಂಟ್ಸ್ ನೀಡ್ ಟು ಬಿ ಕ್ಲೋಸ್ಡ್ ಫಾರ್ ಪ್ರಿಪರೇಷನ್ ಆಫ್ ಫೈನಲ್ ಸ್ಟೇಟ್ಮೆಂಟ್. ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್ ಎಂಡ್ ಅಲ್ಲಿ ನಾವು ಫೈನಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿಬಿಟ್ಟು ಅಕೌಂಟ್ಸ್ ನ ಕ್ಲೋಸ್ ಮಾಡಬೇಕು. Also in the beginning of the new accounting period, new books of accounts are to be opened. ಹೊಸ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ಹೊಸ ಬುಕ್ಸ್ ನ ಓಪನ್ ಮಾಡಬೇಕು. ಸೊ ಫಾರ್ ದಿಸ್ ಪರ್ಪಸ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಎಂಟ್ರಿ ನೀಡ್ ಟು ಬಿ ಪಾಸ್ಡ್. ದೀಸ್ ಎಂಟ್ರೀಸ್ ಆರ್ ಪಾಸ್ಡ್ ಇನ್ ದ ಜರ್ನಲ್ ಪ್ರಾಪರ್. ಇದನ್ನ ಅದಕ್ಕೆ ಓಪನಿಂಗ್ ಎಂಟ್ರೀಸ್ ಮತ್ತೆ ಕ್ಲೋಸಿಂಗ್ ಎಂಟ್ರೀಸ್ ಬೇಕಾಗುತ್ತೆ. ಅದನ್ನ ಜರ್ನಲ್ ಪ್ರಾಪರ್ ಅಲ್ಲಿ ಪಾಸ್ ಮಾಡ್ತಾರೆ. ಲೆಡ್ಜರ್ ದ ಓಪನಿಂಗ್ ಎಂಟ್ರೀಸ್ ಆರ್ ಪಾಸ್ಡ್ ಓನ್ಲಿ ಫಾರ್ ದೋಸ್ ಲೆಡ್ಜರ್ ಬ್ಯಾಲೆನ್ಸಸ್ ವಿಚ್ ಆರ್ ಕ್ಯಾರಿ ಫಾರ್ವರ್ಡ್ ಫ್ರಮ್ ಅರ್ಲಿಯರ್ ಪೀರಿಯಡ್ ಟು ಕರೆಂಟ್ ಅಕೌಂಟಿಂಗ್ ಪೀರಿಯಡ್. ಇನ್ ಅದರ್ ವರ್ಡ್ಸ್, ದ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ and liabilities and owner capital and equity accounts are only considered for such opening entries. ಓಪನಿಂಗ್ ಎಂಟ್ರೀಸ್ ಏನು ಪ್ರಿಪೇರ್ ಮಾಡ್ತಾರೆ ಅಂತ ಅಂದ್ರೆ ಕೆಲವು ಲೆಡ್ಜರ್ ಅಕೌಂಟ್ ಅಲ್ಲಿ ಯಾವ ಅಕೌಂಟ್ ಇಂದ ಲಾಸ್ಟ್ ಇಯರ್ ಇಂದ ಇಯರ್ ಅಲ್ಲಿ ಯಾವ್ದನ್ನ ಕ್ಯಾರಿ ಮಾಡ್ಬೋದು ಆ ತರ ಅಕೌಂಟ್ಸ್ ಅಲ್ಲಿ, ಆ ತರ ಲೆಡ್ಜರ್ ಅಕೌಂಟ್ ಅಲ್ಲಿ ಮಾತ್ರ ಪ್ರಿಪೇರ್ ಮಾಡ್ತಾರೆ. ಓಪನಿಂಗ್ ಎಂಟ್ರೀಸ್ ಅಸೆಟ್ಸ್ಗೆ, ಲಯಬಿಲಿಟೀಸ್ಗೆ, ಓನರ್ಸ್ ಕ್ಯಾಪಿಟಲ್ಗೆ, ಈಕ್ವಿಟಿ ಅಕೌಂಟ್ಸ್ಗೆ ಕನ್ಸಿಡರ್ ಮಾಡಿ ಮಾಡ್ತಾರೆ. ದ ಓಪನಿಂಗ್ ಎಂಟ್ರಿ ಇಸ್ ಪಾಸ್ಡ್ ವಿತ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ದ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಓಪನಿಂಗ್ ಅಸೆಟ್ಸ್, ಲಯಬಿಲಿಟೀಸ್, ಓಪನಿಂಗ್ ಎಂಟ್ರಿನ ಪಾಸ್ ಮಾಡ್ತಾರೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಲಯಬಿಲಿಟೀಸ್ ಇಂದ ಓಪನಿಂಗ್ ಎಂಟ್ರೀಸ್ ನ ಪಾಸ್ ಮಾಡ್ತಾರೆ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೊಂದು ಎಂಟ್ರಿ ಕೊಟ್ಟಿದ್ದಾರೆ. ದ ಎಂಟ್ರಿ ಕ್ಯಾನ್ ಬಿ ಗಿವನ್ ಎಸ್ ಎ ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ಆಲ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ಓನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ಕ್ರೀಸ್ ಇನ್ ಅಸೆಟ್ ಅಕೌಂಟ್ ನ ಡೆಬಿಟ್ ಮಾಡಬೇಕು, ಲಯಬಿಲಿಟೀಸ್ ನಮಗೆ ಕ್ರೆಡಿಟ್ ಮಾಡಬೇಕು, ಓನರ್ಸ್ ಕ್ಯಾಪಿಟಲ್ ಕ್ರೆಡಿಟ್ ಮಾಡಬೇಕು. ಒಂದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2013. ಪಾಸ್ ದ ಓಪನಿಂಗ್ ಎಂಟ್ರಿ ಆನ್ ದ 1st April 2013 ಅಂತಂದ್ರೆ ಓಪನಿಂಗ್ ಎಂಟ್ರಿ ಮಾಡಬೇಕು. ಇಲ್ಲಿ ಏನ್ ಕೊಟ್ಟಿರೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಫಿಗರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನು ಇಲ್ಲಿ ಓದಿದ್ವಿ, ನಾವು ಓಪನಿಂಗ್ ಎಂಟ್ರಿ, ಈ ಓಪನಿಂಗ್ ಎಂಟ್ರೀಸ್ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಲಯಬಿಲಿಟೀಸ್ ಯೂಸ್ ಮಾಡಿಕೊಂಡು ಓಪನಿಂಗ್ ಎಂಟ್ರಿ ಪಾಸ್ ಮಾಡಬೇಕು. ಇಲ್ಲಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. Subodh's capital account 2,75,000. Loan from HDFC bank account 4,25,000. Plant and machinery 3,30,000. Cash in hand 20,000. Balance at City Bank 1,75,000. Trade debtors 3,55,000. Closing stock, trade payables, outstanding expenses, prepaid insurance. ಇಲ್ಲಿ ಅಸೆಟ್ಸ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋ ಫಿಗರ್ಸ್. ಸೊ ಇದನ್ನ ನಾವು ಓಪನಿಂಗ್ ಎಂಟ್ರಿ ಪಾಸ್ ಮಾಡಬೇಕು. ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ, ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ಆಲ್ ಲಯಬಿಲಿಟೀಸ್ ಅಕೌಂಟ್ ಟು ಓನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅಸೆಟ್ಸ್ ನೆಲ್ಲ ಡೆಬಿಟ್ ಮಾಡಬೇಕು, ಇಲ್ಲಿನ ಲಯಬಿಲಿಟೀಸ್ ನೆಲ್ಲ ಕ್ರೆಡಿಟ್ ಮಾಡಬೇಕು, ಮತ್ತೆ ಓನರ್ಸ್ ಕ್ಯಾಪಿಟಲ್ ನ ಕ್ರೆಡಿಟ್ ಮಾಡಬೇಕು. ನೋಡಿ ಓಪನಿಂಗ್ ಎಂಟ್ರಿ ವಿಲ್ ಬಿ ಫಾಲೋಸ್. ಇಲ್ಲಿ ಓಪನಿಂಗ್ ಎಂಟ್ರಿ ಕೊಟ್ಟಿದ್ದಾರೆ. ಇವೆಲ್ಲ ಅಸೆಟ್ಸ್ ನಮಗೆ ಪ್ಲಾಂಟ್ ಅಂಡ್ ಮಿಷನರಿ, ಕ್ಯಾಶ್ ಇನ್ ಹ್ಯಾಂಡು, ಬ್ಯಾಲೆನ್ಸ್ ಅಟ್ ಸಿಟಿ ಬ್ಯಾಂಕು, ಟ್ರೇಡ್ ಡೆಟರ್ಸು, ಕ್ಲೋಸಿಂಗ್ ಅಕೌಂಟು, ಪ್ರೀಪೇಡ್ ಇನ್ಶೂರೆನ್ಸ್ ಕೂಡ ನಮಗೆ ಅಸೆಟ್. ಸೊ ಇವೆಲ್ಲ ಅಸೆಟ್ಸ್ ಡೆಬಿಟ್ ಮಾಡಿದ್ದಾರೆ. ಟು ಸೌಬತ್ ಕ್ಯಾಪಿಟಲ್, ಓನರ್ ಕ್ಯಾಪಿಟಲ್ ನ ಕ್ರೆಡಿಟ್ ಮಾಡಿದ್ದಾರೆ. ಮತ್ತೆ ಈ ಮೂರು ಲಯಬಿಲಿಟೀಸ್, ಲೋನ್ ಫ್ರಮ್ HDFC ಬ್ಯಾಂಕ್, ಟ್ರೇಡ್ ಪೇಯಬಲ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಲಯಬಿಲಿಟೀಸ್. ಸೊ ಆಲ್ ಅಸೆಟ್ಸ್ ಆರ್ ಡೆಬಿಟೆಡ್, ಆಲ್ ಲಯಬಿಲಿಟೀಸ್ ಆರ್ ಕ್ರೆಡಿಟೆಡ್. ಇದು ಓಪನಿಂಗ್ ಎಂಟ್ರಿ. ಕ್ಲೋಸಿಂಗ್ ಎಂಟ್ರೀಸ್, ಆಲ್ ದ ಎಕ್ಸ್ಪೆನ್ಸ್ ಅಂಡ್ ಗೇನ್ಸ್ ಆರ್ ಇನ್ಕಮ್ ರಿಲೇಟೆಡ್ ನಾಮಿನಲ್ ಅಕೌಂಟ್ಸ್ ಮಸ್ಟ್ ಬಿ ಕ್ಲೋಸ್ಡ್ ಅಟ್ ದ ಎಂಡ್ ಆಫ್ ದ ಇಯರ್. ಅಂತಂದ್ರೆ ಎಕ್ಸ್ಪೆನ್ಸು ಗೇನ್ಸ್ ಎಲ್ಲ ನಾಮಿನಲ್ ಅಕೌಂಟ್ಸ್. ಎಕ್ಸ್ಪೆನ್ಸು ಗೇನ್ಸ್, ಆಲ್ ದ ಎಕ್ಸ್ಪೆನ್ಸಸ್ ನಾಮಿನಲ್ ಅಕೌಂಟ್ ಅಂದ್ರೆ ಆಲ್ ಲಾಸಸ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್, ಆಲ್ ಕ್ರೆಡಿಟ್ಸ್, ಇನ್ಕಮ್ಸ್ ಅಂಡ್ ಗೇನ್ಸ್ ಆರ್ ಕ್ರೆಡಿಟೆಡ್. ಸೊ ಇವೆಲ್ಲ ನಾಮಿನಲ್ ಅಕೌಂಟ್ಸ್ ಕ್ಲೋಸ್ಡ್ ಅಟ್ ದ ಎಂಡ್ ಆಫ್ ದ ಇಯರ್ ಅಲ್ಲಿ ಕ್ಲೋಸ್ ಮಾಡಲೇಬೇಕು. ಈ ವರ್ಷದಲ್ಲಿ ಏನಾದರೂ ಎಕ್ಸ್ಪೆನ್ಸ್ ಆಗಿದ್ರೆ ಅದನ್ನ ಈ ವರ್ಷದಲ್ಲೇ ಮುಗಿಸಬೇಕು. ಅದನ್ನ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳಕ್ ಆಗಲ್ಲ. ಇನ್ ಆರ್ಡರ್ ಟು ಕ್ಲೋಸ್ ದೆಮ್ ದೇ ಆರ್ ಟ್ರಾನ್ಸ್ಫರ್ ಟು ಇದರ್
trading account or profit and loss account, journal entries required for transferring them to such account is called a closing entry. ಸೊ ಆ ಎಂಟ್ರಿನ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪಾಸ್ ಮಾಡ್ತಾರೆ, ಮತ್ತೆ ಜರ್ನಲ್ ಎಂಟ್ರೀಸ್ ಯೂಸ್ ಮಾಡಿಕೊಂಡು ಕ್ಲೋಸಿಂಗ್ ಎಂಟ್ರಿನೂ ಪಾಸ್ ಮಾಡ್ತಾರೆ. ಸೊ ಅದನ್ನ ಕ್ಲೋಸಿಂಗ್ ಎಂಟ್ರಿ ಅಂತ, ಜರ್ನಲ್ ಎಂಟ್ರೀಸ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಫರಿಂಗ್ ದೆಮ್ ಟು ಸಚ್ ಅಕೌಂಟ್ ಈಸ್ ಕಾಲ್ಡ್ ಎ ಕ್ಲೋಸಿಂಗ್ ಎಂಟ್ರಿ. ಅಂದ್ರೆ ಇಲ್ಲಿ ಓಪನಿಂಗ್ ಎಂಟ್ರೀಸ್ ನೋಡಿದ್ವಿ. ಓಪನಿಂಗ್ ಎಂಟ್ರೀಸ್ ಅಲ್ಲಿ ಬರೀ ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್ ಅಕೌಂಟ್ಸ್ ಬರುತ್ತೆ. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ನೆಕ್ಸ್ಟ್ ಇಯರ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ನೆಕ್ಸ್ಟ್ ಇಯರ್ಗೆ ಅದನ್ನ ತಗೊಂಡ್ಬರ್ತೀವಿ. ಅದೇ ಇಲ್ಲಿ ಕ್ಲೋಸಿಂಗ್ ಎಂಟ್ರೀಸ್ ಅಂತ ಅಂದ್ರೆ ಇದರಲ್ಲಿ ಬರೀ ಎಕ್ಸ್ಪೆನ್ಸಸ್, ಲಾಸಸ್ ಇರುತ್ತೆ. ಅದನ್ನ ಯಾವ ವರ್ಷದಲ್ಲಿ ಅರೈಸ್ ಆಗಿರುತ್ತೋ ಆ ವರ್ಷದಲ್ಲೇ ನಾವು ಇದನ್ನ ಮುಗಿಸ್ಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ನಾವು ಟ್ರೇಡಿಂಗ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಆ ಎಂಟ್ರೀಸ್ ನ ಟ್ರಾನ್ಸ್ಫರ್ ಮಾಡ್ತೀವಿ. ಲಾಸ್ಟ್ಗೆ ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡ್ತೀವಿ, ಅದನ್ನ ಕ್ಲೋಸಿಂಗ್ ಎಂಟ್ರಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ the closing entries are passed on the basis of trial balance for transferring the balances to trading and profit and loss account. ಈ ಕ್ಲೋಸಿಂಗ್ ಎಂಟ್ರೀಸ್ ನ ಟ್ರಯಲ್ ಬ್ಯಾಲೆನ್ಸ್ ರೀತಿ ಪಾಸ್ ಮಾಡ್ತಾರೆ, ಅದನ್ನ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದ್ ಸ್ವಲ್ಪ ಎಂಟ್ರೀಸ್ ಕೊಟ್ಟಿದ್ದಾರೆ. ಟ್ರಾನ್ಸ್ಫರಿಂಗ್ ಪರ್ಚೇಸ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಮಾಮೂಲಿ ನಾವು ಟ್ರೇಡಿಂಗ್ ಅಕೌಂಟ್ ಯಾವ ತರ ಪ್ರಿಪೇರ್ ಮಾಡ್ತೀವಿ, ಅದ್ರಲ್ಲಿ ಡೆಬಿಟ್ ಟು ಕ್ರೆಡಿಟ್ ಯಾವ ತರ ಮಾಡ್ತೀವೋ ಸೊ ಅದೇ ತರನೇ ಇದು ಟ್ರೇಡಿಂಗ್ ಅಕೌಂಟ್ ಅನ್ಕೊಂಡ್ರೆ, ಈ ಕಡೆ ಎಲ್ಲ ಓಪನಿಂಗ್ ಸ್ಟಾಕ್ ಬರುತ್ತೆ, ಪರ್ಚೇಸಸ್, ಮತ್ತೆ ಈ ಕಡೆ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕು, ಕ್ಯಾರಿಡ್ ಇನ್ವರ್ಟ್ಸ್ ಬರುತ್ತೆ. ಲಾಸ್ಟಿಗೆ ಗ್ರಾಸ್ ಪ್ರಾಫಿಟ್, ಇನ್ ಕೇಸ್ ಪ್ರಾಫಿಟ್ ಅದು ಈ ಕಡೆ ಬರುತ್ತೆ, ಗ್ರಾಸ್ ಲಾಸ್ ಇನ್ ಕೇಸ್ ಲಾಸ್ ಆದ್ರೆ ಈ ಕಡೆ ಬರುತ್ತೆ. ಅದೇ ತರನೇ ಇವಾಗ ನಾವು ಮಾಮೂಲಿ ಜರ್ನಲ್ ಎಂಟ್ರೀಸ್ ನ ಯಾವ ತರ ಲೆಡ್ಜರ್ ಟ್ರಾನ್ಸ್ಫರ್ ಮಾಡ್ತೀವೋ, ಲೆಡ್ಜರ್ ನ ಯಾವ ತರ ಜರ್ನಲ್ ಟ್ರಾನ್ಸ್ಫರ್ ಮಾಡ್ತೀವೋ ಸೊ ಅದೇ ತರನೇ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಲೆಡ್ಜರ್ ಅಲ್ಲಿ ಇರೋದನ್ನ ಇಲ್ಲಿ ಜರ್ನಲ್ ಅಲ್ಲಿ ತೋರಿಸಿದ್ದಾರೆ. ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಇರೋದೆಲ್ಲ ಬರೀಬೇಕು. ಓಪನಿಂಗ್ ಸ್ಟಾಕ್ ಅಕೌಂಟ್ ಡೆಬಿಟ್, ಪರ್ಚೇಸ್ ಅಕೌಂಟ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಕೌಂಟ್, ಟು ಫ್ರೈಟ್ ಅಂಡ್ ಕ್ಯಾರಿಯೇಜ್ ಇನ್ವರ್ಡ್ ಅಕೌಂಟ್ ಡೆಬಿಟ್ ಮಾಡಿದ್ರೆ ಟ್ರೇಡಿಂಗ್ ಅಕೌಂಟ್ಗೆ. ಟ್ರಾನ್ಸ್ಫರಿಂಗ್ ಸೇಲ್ಸ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಸೈಡ್ ಕ್ರೆಡಿಟ್ ಸೈಡ್ ಇರೋದು ಸೇಲ್ಸ್ ಅಕೌಂಟ್, ಕ್ಲೋಸಿಂಗ್ ಸ್ಟಾಕ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸ್ಫರಿಂಗ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಗ್ರಾಸ್ ಪ್ರಾಫಿಟ್ ಟ್ರೇಡಿಂಗ್ ಅಕೌಂಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ನ ಕ್ರೆಡಿಟ್ ಮಾಡಬೇಕು, ಟ್ರೇಡಿಂಗ್ ಅಕೌಂಟ್ ನ ಡೆಬಿಟ್ ಮಾಡಬೇಕು. ಕೇಸ್ ಲಾಸ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ನ ಡೆಬಿಟ್ ಮಾಡಿ ಟ್ರೇಡಿಂಗ್ ನ ಕ್ರೆಡಿಟ್ ಮಾಡಬೇಕು. ಟ್ರಾನ್ಸ್ಫರಿಂಗ್ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ ಇಲ್ಲೂ ಅಷ್ಟೇ ಕೆಳಗಡೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರಿತೀವಿ, ಡೆಬಿಟ್ ಸೈಡ್ ಇರೋದೆಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಟ್ರಾನ್ಸ್ಫರಿಂಗ್ ಇನ್ಕಮ್ ಕ್ರೆಡಿಟ್ ಸೈಡ್ ಇನ್ಕಮ್ ಬರಿತೀವಿ, ಸೊ ಅದನ್ನೆಲ್ಲ ಕ್ರೆಡಿಟ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ. ಟ್ರಾನ್ಸ್ಫರಿಂಗ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅಂದ್ರೆ ನೆಟ್ ಪ್ರಾಫಿಟ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಕ್ಯಾಪಿಟಲ್ ಅಕೌಂಟ್, ನೆಟ್ ಲಾಸ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲೊಂದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಇಲಸ್ಟ್ರೇಷನ್ 26 ಪಾಸ್ ಕ್ಲೋಸಿಂಗ್ ಎಂಟ್ರೀಸ್ ಫಾರ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಆಸ್ ಆನ್ 31st March 2013 ಅಂತಂದ್ರೆ ಕ್ಲೋಸಿಂಗ್ ಎಂಟ್ರೀಸ್ ಪಾಸ್ ಮಾಡಬೇಕು. ನಾವು ಇಲ್ಲಿನ ಜರ್ನಲ್ ಎಂಟ್ರೀಸ್ ನೋಡಿದ್ವಲ್ಲ, ಸೇಮ್ ಅದೇ ತರನೇ ಲೈಕ್ ಟ್ರೇಡಿಂಗ್ ಅಕೌಂಟ್ ತರನೇ ನೋಡಿ. ಓಪನಿಂಗ್ ಸ್ಟಾಕ್ 10,000, ಪರ್ಚೇಸಸ್ 50,000, ವೇಜಸ್ 5,000, ರಿಟರ್ನ್ ಔಟ್ವರ್ಡ್ಸ್ 5,000, ಸೇಲ್ಸ್ 1 lakh, ರಿಟರ್ನ್ ಔಟ್ವರ್ಡ್ಸ್ ಕೊಟ್ಟಿದ್ದಾರೆ, ರಿಟರ್ನ್ ಇನ್ವರ್ಡ್ಸ್ 10,000, ಸ್ಯಾಲರೀಸ್ 8,000, ಇನ್ಶೂರೆನ್ಸ್ ಕ್ಲೈಮ್ 1,000, ಬ್ಯಾಡ್ ಡೆಟ್ಸ್ 3,000, ಇಂಟ್ರೆಸ್ಟ್ ರಿಸೀವ್ಡ್ 3,000, ಡಿಸ್ಕೌಂಟ್ ಅಲೌಡ್ 4,000, ಡಿಸ್ಕೌಂಟ್ ರಿಸೀವ್ಡ್ 3,000, ಕ್ಲೋಸಿಂಗ್ ಸ್ಟಾಕ್ 15,000. ನೋಡಿ ಟ್ರೇಡಿಂಗ್ ಕೊಟ್ಟಿದ್ದಾರೆ. ಟ್ರೇಡಿಂಗ್ ಅಕೌಂಟ್ ಟು ಓಪನಿಂಗ್ ಸ್ಟಾಕ್ ಅಕೌಂಟ್. ಮಾಮೂಲಿ ಟ್ರೇಡಿಂಗ್ ಅಕೌಂಟ್ಗೆ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಯಾವೇ ಬರಿತೀವಿ ಅವೆಲ್ಲ ಬರೀಬೇಕು. ಓಪನಿಂಗ್ ಸ್ಟಾಕ್ ಅಕೌಂಟ್, ಪರ್ಚೇಸ್ ಅಕೌಂಟ್, ವೇಜಸ್ ಅಕೌಂಟ್, ಟು ರಿಟರ್ನ್ ಇನ್ವರ್ಡ್ ಅಕೌಂಟ್. ರಿಟರ್ನ್ ಇನ್ವರ್ಡ್ ಅಂತ ಅಂದ್ರೆ ಸೇಲ್ಸ್ ರಿಟರ್ನ್ಸ್, ಇಲ್ಲಿ ರಿಟರ್ನ್ ಔಟ್ವರ್ಡ್ಸ್ ಅಂತ ಅಂದ್ರೆ ಪರ್ಚೇಸ್ ರಿಟರ್ನ್ಸ್. ಮಾಮೂಲಿ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಾಡಬೇಕಾದ್ರೆ ಸೇಲ್ಸ್ ರಿಟರ್ನ್ಸ್ ನ ಸೇಲ್ಸ್ ಮೈನಸ್ ಸೇಲ್ ರಿಟರ್ನ್ಸ್ ಮಾಡಿ ಸೇಲ್ಸ್ಗೆ ಅಮೌಂಟ್ ಬರಿತೀವಿ. ಅದೇ ತರ ಪರ್ಚೇಸ್ಗೆ ಪರ್ಚೇಸ್ ಮೈನಸ್ ಪರ್ಚೇಸ್ ರಿಟರ್ನ್ಸ್ ಮಾಡಿಬಿಟ್ಟು ಅಮೌಂಟ್ ಬರಿತೀವಿ. ಸೊ ಪರ್ಚೇಸ್ ರಿಟರ್ನ್ಸ್ ಏನ್ ಮಾಡುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಸೇಲ್ ರಿಟರ್ನ್ ಏನ್ ಮಾಡುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಆದ್ರೆ ಇಲ್ಲಿ ಸೇಲ್ ರಿಟರ್ನ್ ಡೆಬಿಟ್ ಸೈಡಿಗೆ ಬರಂಗೆ ನಾವು ಕ್ರೆಡಿಟ್ ಮಾಡಿದ್ವಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಯಾಕೆ ಮಾಡಿದೀವಿ ಅಂತ ಅಂದ್ರೆ ನೋಡಿ, ಇಲ್ಲಿ ಮಾಮೂಲಿ ರಿಟರ್ನ್ ಇನ್ವರ್ಡ್ಸ್ ಏನ್ ಮಾಡಬೇಕು, ಸೇಲ್ಸ್ ರಿಟರ್ನ್ ಅಲ್ಲಿ ಮೈನಸ್ ಮಾಡಬೇಕು. ಸೇಲ್ಸ್ ಅಲ್ಲಿ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಬೇಕು ಅಂತ ಅಂದ್ರೆ ಅದ್ರ ಆಪೋಸಿಟ್ ಅಲ್ಲಿ ನಾವು ಎಂಟ್ರಿನ ಪಾಸ್ ಮಾಡಬೇಕು. ಸೊ ಅದಕ್ಕೆ ಅದ್ರ ಜರ್ನಲ್ ಎಂಟ್ರೀಸ್ ಅಲ್ಲಿ ಏನ್ ಮಾಡಿದ್ದಾರೆ, ಅದ್ರ ಆಪೋಸಿಟ್ ಸೈಡ್ ನ ಎಂಟ್ರಿ ಪಾಸ್ ಮಾಡಿದ್ದಾರೆ. ಅವಾಗ ನಮಗೆ ಗ್ರಾಸ್ ಪ್ರಾಫಿಟ್ ಸೇಮ್ ಬರುತ್ತೆ. ಇನ್ ಕೇಸ್ ನಾವು ಇಲ್ಲಿ ರಿಟರ್ನ್ ಇನ್ವರ್ಡ್ಸ್ ಪರ್ಚೇಸಸ್ ಅಲ್ಲಿ ಮೈನಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರಿಟರ್ನ್ ಇನ್ವರ್ಡ್ಸ್ ಬದಲು ಪರ್ಚೇಸ್ ರಿಟರ್ನ್ಸ್ ಏನಾನ ಬರ್ದಿದೀವಿ ಅಂತ, ಪರ್ಚೇಸ್ ರಿಟರ್ನ್ಸ್ ಏನಾನ ಬರ್ದಿದೀವಿ ಅಂದ್ರೆ 75,000 rupees ಆಗಲ್ಲ, ಅವಾಗ 10,000 rupees ಇದೆ. ರಿಟರ್ನ್ ಔಟ್ವರ್ಡ್ಸ್ ಎಷ್ಟಿದೆ,
₹5,000 ಆಗಿರುತ್ತೆ. ಆವಾಗ ₹70,000 ಆಗುತ್ತೆ ಡೆಬಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್. ಅದೇ ತರ ಕ್ರೆಡಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್ ಏನಾಗುತ್ತೆ ಅಂತ ಅಂದ್ರೆ ರಿಟರ್ನ್ ಔಟ್ವರ್ಡ್ಸ್ 5,000 ಇದೆ, ಇಲ್ಲಿ 10,000 ಮಾಡ್ಕೊಂಡ್ರೆ ಇನ್ ಕೇಸ್ 1,20,000 ₹1,20,000 ಆಗುತ್ತೆ. 1,20,000 ಮೈನಸ್ 70,000 ಎಷ್ಟಾಗುತ್ತೆ? ₹40,000 ಆಗ್ತೈತೆ. ಬರ್ಬೇಕಾಗಿರೋದು ನಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು? ಗ್ರಾಸ್ ಪ್ರಾಫಿಟ್ ₹40,000 ಆಗುತ್ತೆ. ಬರ್ಬೇಕಾಗಿರೋ ಗ್ರಾಸ್ ಪ್ರಾಫಿಟ್ ಎಷ್ಟು? ₹45,000 ಗ್ರಾಸ್ ಪ್ರಾಫಿಟ್ ಬರಬೇಕು ನಮಗೆ. ಬರ್ತಾ ಇರೋದು ಗ್ರಾಸ್ ಪ್ರಾಫಿಟ್ ಎಷ್ಟು? 4,000. ಯಾಕೆ ಅಂತ ಅಂದ್ರೆ ಇಲ್ಲಿ ಆತರ ಮಾಡಿದಾಗ ಸೇಲ್ಸ್ ರಿಟರ್ನ್ ಆಡ್ ಮಾಡ್ದಂಗ ಆಗುತ್ತೆ. ಸೊ ಸೇಲ್ಸ್ ರಿಟರ್ನ್ ಮೈನಸ್ ಮಾಡಬೇಕು ಅಂತ ಅಂದ್ರೆ ಅದ್ರ ಆಪೋಸಿಟ್ ಸೈಡ್ ಪಾಸ್ ಮಾಡಿದಾಗ ಮೈನಸ್ ಮಾಡಬೇಕು. ಸೊ ಅದಾಗಾಗಿ ಸೇಲ್ಸ್ ರಿಟರ್ನ್ ಈ ಕಡೆ ಮಾಡಿದ್ರೆ ರಿಟರ್ನ್ ಇನ್ವರ್ಸ್ 10,000 ಅಂತ. ಸೊ ಓಪನಿಂಗ್ ಸ್ಟಾಕ್ ಇರುತ್ತೆ, ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸಸ್ ಮತ್ತೆ ವೇಜಸ್, ರಿಟರ್ನ್ ಇನ್ವರ್ಸ್ ಅಂತ ಅಂದ್ರೆ ಇವೆಲ್ಲ ಏನು ಟ್ರೇಡಿಂಗ್ ಅಕೌಂಟ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಟ್ರೇಡಿಂಗ್ ಅಕೌಂಟ್ ಏನಕ್ಕೆ ಇದು ಮಾಡ್ತೀವಿ ಅಂತಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೋ ಎಂಟ್ರೀಸ್ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರಿಂಗಿಗೆ ಏನೇನು ಬೇಕೋ ಏನೇನು ಎಕ್ಸ್ಪೆನ್ಸ್ ಆಗುತ್ತೋ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಆ ಎಂಟ್ರೀಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಈ ಕಡೆ ಸೇಲ್ಸ್ ಕ್ರೆಡಿಟ್ ಸೈಡ್ ಇರೋ ಟ್ರೇಡಿಂಗ್ ಅಕೌಂಟ್, ಸೇಲ್ಸ್ ಅಕೌಂಟ್ 1,00,000, ರಿಟರ್ನ್ ಔಟ್ವರ್ಡ್ ಅಕೌಂಟ್ 5,000, ಕ್ಲೋಸಿಂಗ್ ಸ್ಟಾಕ್ ಅಕೌಂಟ್ 15,000, ಟು ಟ್ರೇಡಿಂಗ್ ಅಕೌಂಟ್ 1,20,000. ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಆಗಿದೆ. ಸೊ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಆಗಿದೆ 45,000 ಟು ಪ್ರಾಫಿಟ್ ಅಂಡ್ ಲಾಸ್ 45,000. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಆಗಿರೋದು ಡೆಬಿಟ್ ಎಕ್ಸ್ಪೆನ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಮಾಡ್ತೀವಿ. ಸೊ ಟು ಸ್ಯಾಲರೀಸ್ ಅಕೌಂಟ್, ಟು ಇನ್ಶೂರೆನ್ಸ್ ಅಕೌಂಟ್, ಬ್ಯಾಡ್ ಡೇಟ್ಸ್ ಅಕೌಂಟ್, ಡಿಸ್ಕೌಂಟ್ ಅಲೋಡ್, ಇಷ್ಟೆಲ್ಲ ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್, ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್, ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಬರುತ್ತೆ? ಇನ್ಕಮ್ಸ್ ಬರುತ್ತೆ. ಟೋಟಲ್ 6,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ₹35,000 ನೆಟ್ ಪ್ರಾಫಿಟ್ ಆಗಿದೆ. ಸೊ ನೆಟ್ ಪ್ರಾಫಿಟ್ ಆಗಿದೆ ನಮಗೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಮಾಡಿದ್ದಾರೆ ಟು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಟು ಕ್ಯಾಪಿಟಲ್ ಅಕೌಂಟ್ ಯಾಕೆ ಮಾಡಿದ್ದಾರೆ ಅಂತ ಅಂದ್ರೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಕ್ಯಾಪಿಟಲ್ ಅಕೌಂಟ್ಗೆ ಆಡ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಇದು ಇಲಸ್ಟ್ರೇಷನ್ ಇಷ್ಟ. ಇದು ಓಪನಿಂಗ್ ಎಂಟ್ರಿ ಕ್ಲೋಸಿಂಗ್ ಎಂಟ್ರೀಸ್ಗೆ ಇಲಸ್ಟ್ರೇಷನ್ ಇದು. ಇವಾಗ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಕಾನ್ಸೆಪ್ಟ್ ನೋಡೋಣ. ಇಲ್ಲಿ rectification of errors. These entries are passed when errors or mistakes are discovered in accounting records. These entries are also known as a correction entries. These entries are also passed in a journal proper. ಅಂತಂದ್ರೆ ನಮಗೆ ನಾನು ಫಸ್ಟ್ಗೆ ಹೇಳ್ದಂಗೆ ಏನಾನ ಮಿಸ್ಟೇಕ್ ಬಂದ್ರೆ ಅಕೌಂಟಿಂಗ್ ರೆಕಾರ್ಡ್ ಮಾಡಬೇಕಾದ್ರೆ ಆಗ ರೆಕ್ಟಿಫಿಕೇಶನ್ ಎಂಟ್ರೀಸ್ ಪಾಸ್ ಮಾಡ್ತೀವಿ. ಇದನ್ನ ಕರೆಕ್ಷನ್ ಎಂಟ್ರೀಸ್ ಅಂತಾನು ಕರಿತೀವಿ. ಇದನ್ನ ಜರ್ನಲ್ ಪ್ರಾಪರ್ ಅಲ್ಲಿ ಪಾಸ್ ಮಾಡ್ತೀವಿ. ಇನ್ ದಿಸ್ ಸ್ಟಡಿ ನೋಟ್ ಯು ಆರ್ ಇಂಟ್ರೊಡ್ಯೂಸ್ಡ್ ಟು ರೀಸನ್ಸ್ ವೈ ಎರರ್ಸ್ could occur and to the fact that while some errors affect trial balance and some errors do not affect it. In this section we will see the depth how the corrections are made to the wrong entries. ಅಂತಂದ್ರೆ ನಾವು ಮಾಡಬೇಕಾದ್ರೆ ಟ್ರಯಲ್ ಬ್ಯಾಲೆನ್ಸ್ ಗೆ ಕೆಲವೊಂದು ಎಂಟ್ರೀಸ್ ಅಫೆಕ್ಟ್ ಆಗುತ್ತೆ, ಕೆಲವೊಂದು ಎಂಟ್ರೀಸ್ ಅಫೆಕ್ಟ್ ಆಗಲ್ಲ. ಯಾವ ಎಂಟ್ರೀಸ್ ನ ಯಾವ ತರ ನಾವು ಟ್ರೀಟ್ ಮಾಡಬೇಕು ಅಂತ ಇಲ್ಲಿ ನೋಡೋಣ. when the errors affecting the trial balance are made, the normal practice is to put the difference to an account called as a suspense account. ನಾವು ಅಕಸ್ಮಾತ್ ಟ್ರಯಲ್ ಬ್ಯಾಲೆನ್ಸ್ ಏನಾದ್ರೂ ಮಾಡಬೇಕಾದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಾನ ಎರರ್ ಅಕ್ಕರ್ ಆದ್ರೆ ಅದನ್ನ ಸಸ್ಪೆನ್ಸ್ ಅಕೌಂಟ್ ಅಂತ ಹೊಸ ಅಕೌಂಟ್ ನ ಓಪನ್ ಮಾಡ್ತೀವಿ till the time errors are located. On identification of error, the one effect goes to correct account and other effect goes to suspense account. one effect ಅಂತಂದ್ರೆ ಕರೆಕ್ಟ್ ಎಂಟ್ರಿ. ಇವಾಗ ಎಕ್ಸಾಂಪಲ್ ಎ ಅಕೌಂಟ್ ಡೆಬಿಟ್ ಟು ಸೇಲ್ ಸಸ್ಪೆನ್ಸ್ ಅಕೌಂಟ್ ಅಂತ ಒನ್ ಎಂಟ್ರಿ ಗೋಸ್ ಟು, ಇವಾಗ ಎ ಅಕೌಂಟ್ ಒಂದು ಎಂಟ್ರಿ ಆಗುತ್ತೆ, ಸಸ್ಪೆನ್ಸ್ ಅಕೌಂಟ್ ಒಂದು ಎಂಟ್ರಿ ಆಗುತ್ತೆ. ಸೊ ಒನ್ ಅಕೌಂಟ್ ಗೋಸ್ ಟು ಕರೆಕ್ಟ್ ಅಕೌಂಟ್ ಅಂಡ್ ಅದರ್ ಎಫೆಕ್ಟ್ ಗೋ ಟು ದ ಸಸ್ಪೆನ್ಸ್ ಅಕೌಂಟ್. ಇಲ್ಲಿ ಎ ಅಕೌಂಟ್ ಡೆಬಿಟ್ ಟು ಸಸ್ಪೆನ್ಸ್ ಅಕೌಂಟ್, ಇಲ್ಲಿ ಏನೋ ಎ ಅಕೌಂಟ್ ಅಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದೇವೆ. ಸೊ ಅದಕ್ಕೆ ಎ ಅಕೌಂಟ್ ಡೆಬಿಟ್ ಟು ಸಸ್ಪೆನ್ಸ್ ಅಕೌಂಟ್. ಎಕ್ಸಾಂಪಲ್ ಇದು ಎ ಅಕೌಂಟ್ ಏನ್ ಮಾಡ್ತೀವಿ ಕರೆಕ್ಟ್ ಎಂಟ್ರಿಗೆ ಹೋದ್ರೆ ಸಸ್ಪೆನ್ಸ್ ಅಕೌಂಟ್ ಆಗುವಾಗ ಸಸ್ಪೆನ್ಸ್ ರಾಂಗ್ ಎಂಟ್ರಿ ಏನಾಗುತ್ತೆ ಸಸ್ಪೆನ್ಸ್ ಅಕೌಂಟ್ ಹೋಗುತ್ತೆ. ದಿಸ್ ಈಸ್ ಡನ್ ಫಾರ್ ಒನ್ ಸೈಡೆಡ್ ಎರರ್. ಒನ್ ಸೈಡೆಡ್ ಎರರ್ ಒಂದೇ ಎಂಟ್ರಿ ಎ ಅಕೌಂಟ್ ಅಲ್ಲಿ ಮಾತ್ರ ಮಿಸ್ಟೇಕ್ ಆಗಿರುತ್ತೆ. ಸೊ ಒನ್ ಸೈಡೆಡ್ ಎರರ್. ಎಕ್ಸಾಂಪಲ್ ಇಫ್ ಸೇಲ್ಸ್ ಬುಕ್ ಟೋಟಲಿ ಈಸ್ ರಾಂಗ್ಲಿ ಟೇಕನ್ ಬಟ್ ಇಂಡಿವಿಜುವಲ್ ಕಸ್ಟಮರ್ ಕರೆಕ್ಟ್ಲಿ ಡೆಬಿಟೆಡ್. ಸೇಲ್ಸ್ ಬುಕ್ ಅಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ ಆದ್ರೆ ಇಂಡಿವಿಜುವಲ್ ಕಸ್ಟಮರ್ ಅಲ್ಲಿ ಕರೆಕ್ಟ್ ಆಗಿದೆ. ಸಚ್ ಎರರ್ ವಿಲ್ ಕಾಸ್ ಡಿಫರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಆಸ್ ಅನ್ ಓನ್ಲಿ ಸೇಲ್ಸ್ ಅಕೌಂಟ್ ಈಸ್ ರಾಂಗ್ಲಿ ಕ್ರಿಯೇಟೆಡ್. ನಮಗೆ ಒಂದ್ ಸ್ವಲ್ಪ ಜನ ಕ್ರೆಡಿಟರ್ಸ್ ಇರ್ತಾರೆ, ಆ ಕಸ್ಟಮರ್ಸ್ ಅಕೌಂಟ್ ಅಲ್ಲಿ ಅವ್ರು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ, ನಾವಿಲ್ಲಿ ಸೇಲ್ಸ್ ಅಕೌಂಟ್ ಅಲ್ಲಿ ತಪ್ಪು ಮಾಡಿದೀವಿ. ಸೊ ಸೇಲ್ಸ್ ಅಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ ಅಂತ ಟೈಮ್ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ನಾವು ಓಪನ್ ಮಾಡಬೇಕಾಗುತ್ತೆ. ಮತ್ತೆ ಸೇಲ್ಸ್ ಅಲ್ಲಿ ಮಾತ್ರ ಅವನ್ನ ಡೆಬಿಟ್ ಆಗಿರೋದನ್ನ ಕ್ರೆಡಿಟ್ ಮಾಡಬೇಕು, ಆಪೋಸಿಟ್ ಮಾಡಬೇಕು. ಡೆಬಿಟ್ ನ ಕ್ರೆಡಿಟ್ ಮಾಡಬೇಕು, ಕ್ರೆಡಿಟ್ ನ ಡೆಬಿಟ್ ಮಾಡಬೇಕು. ಅವಾಗ ತಾನೇ ನಮಗೆ ಇರೋ ಅಮೌಂಟ್ ಕಡಿಮೆ ಆಗೋದು. ಸೊ ಆ ತರ ಡೆಬಿಟ್ ನ ಕ್ರೆಡಿಟ್ ಮಾಡಬೇಕು, ಕ್ರೆಡಿಟ್ ನ ಡೆಬಿಟ್ ಮಾಡಬೇಕು. ನಾವು ಇವಾಗ ಡೆಬಿಟ್ ಮಾಡಿ ಏನಾನ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಕ್ರೆಡಿಟ್ ಮಾಡಿ ಅದನ್ನ ಕರೆಕ್ಟ್ ಮಾಡಬೇಕು. ಆ ತರ ಇನ್ ಸಚ್ ಕೇಸಸ್ ದ ರೆಕ್ಟಿಫಿಕೇಶನ್ ಎಂಟ್ರಿ ವಿಲ್ ಬಿ ಪಾಸ್ಡ್ ಥ್ರೂ ಸಸ್ಪೆನ್ಸ್ ಅಕೌಂಟ್. ಆಗ ಸಸ್ಪೆನ್ಸ್ ಅಕೌಂಟ್ ಓಪನ್ ಮಾಡ್ತಾರೆ. ಇನ್ ಆಲ್ ಅದರ್ ಕೇಸಸ್ ದ ರೆಕ್ಟಿಫಿಕೇಶನ್ ಇಸ್ ಡನ್ ಬೈ ಡೆಬಿಟಿಂಗ್ ಆರ್ ಕ್ರೆಡಿಟಿಂಗ್ ದ ಕರೆಕ್ಟ್ ಅಕೌಂಟ್ ಹೆಡ್ ಆರ್ ಅಂಡ್ ಬೈ ಕ್ರೆಡಿಟಿಂಗ್ ಆರ್ ಡೆಬಿಟಿಂಗ್ ದ ರಾಂಗ್ ಅಕೌಂಟ್ ಹೆಡ್. ಆ ತರ ಡೆಬಿಟ್ ನ ಕ್ರೆಡಿಟ್ ಮಾಡ್ತಾರೆ, ಕ್ರೆಡಿಟಿಂಗ್ ನ ಡೆಬಿಟ್ ಮಾಡ್ತಾರೆ, ಕರೆಕ್ಟ್ ಅಕೌಂಟ್ ಆಪೋಸಿಟ್ ನ
ಆಪೋಸಿಟ್ ಆಗಿ ಮಾಡ್ತಾರೆ. ಅದನ್ನ ಕರೆಕ್ಟ್ ಇದ್ರೆ ಕರೆಕ್ಟ್ ಎಂಟ್ರಿ ಅಕಸ್ಮಾತ್ ಕ್ರೆಡಿಟ್ ಮಾಡಿ ಡೆಬಿಟ್ ಮಾಡಿದ್ರೆ ಅದನ್ನ ಆಪೋಸಿಟ್ ಆಗಿ ಮಾಡ್ತಾರೆ. ಸೊ ಅಲ್ಲಿ ಸರಿ ಹೋಗುತ್ತೆ. ಇಲ್ಲಾಂದ್ರೆ ಸಸ್ಪೆನ್ಸ್ ಅಕೌಂಟ್ ರಾಂಗ್ ಅಕೌಂಟ್ಗೆ ಸಸ್ಪೆನ್ಸ್ ಅಕೌಂಟ್ ನ ಓಪನ್ ಮಾಡಬೇಕು. ಇಲ್ಲಿ ಟೈಪ್ಸ್ ಆಫ್ ಎರರ್ ನೋಡೋಣ. ಟೈಪ್ಸ್ ಆಫ್ ಎರರ್ ಆಫ್ ಪ್ರಿನ್ಸಿಪಲ್ ಅಂತಂದ್ರೆ ಎಂಟರಿಂಗ್ ರೆವೆನ್ಯೂ ಎಕ್ಸ್ಪೆನ್ಸಸ್ ಆಸ್ ಎ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಆರ್ ವೈಸ್ ವರ್ಸ ಆರ್ ಎಂಟರಿಂಗ್ ರೆವೆನ್ಯೂ ರಿಸಿಪ್ಟ್ ಆರ್ ಎ ಕ್ಯಾಪಿಟಲ್ ರಿಸಿಪ್ಟ್. ಎಕ್ಸಾಂಪಲ್ ಅಂತ ಅಂದ್ರೆ ರೆವೆನ್ಯೂ ರಿಸಿಪ್ಟ್. ಇವಾಗ ನಮ್ ಕ್ಯಾಪಿಟಲ್ ರಿಸಿಪ್ಟ್ ಏನೋ ಬಂದಿದೆ, ನಮಗೆ ಏನೋ ಗಿಫ್ಟ್ ಬಂದಿದೆ ಅನ್ಕೊಂಡ್ರೆ, ಅಮೌಂಟ್ ಬಂದಿದೆ ನಮ್ಗೇನೋ, ನಮ್ದೊಂದು ಟ್ರಸ್ಟ್ ಇದೆ, ನಮ್ದೊಂದು ಕಂಪನಿ ಇದೆ, ಅದಕ್ಕೇನೋ ಅಮೌಂಟ್ ಬಂದಿದೆ, ಅದೇನದು ಕ್ಯಾಪಿಟಲ್ ರಿಸಿಪ್ಟ್. ಯಾವಾಗ್ಲೂ ಬರುತ್ತಾ? ಅದು ಯಾವಾಗ್ಲೂ ಬರಲ್ಲ. ಅದು ರೆಕರಿಂಗ್ ಅಲ್ಲ, ಸೊ ರೆವೆನ್ಯೂ ಅಲ್ಲ, ಅದು ಕ್ಯಾಪಿಟಲ್ ರಿಸಿಪ್ಟ್. ಅಂತ ಟೈಮಲ್ಲಿ ನಾವು ಅದನ್ನ ರೆವೆನ್ಯೂ ರಿಸಿಪ್ಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ರೆವೆನ್ಯೂ ಎಕ್ಸ್ಪೆನ್ಸಸ್, ಸ್ಯಾಲರೀಸು, ರೆಂಟು, ಟ್ಯಾಕ್ಸಸ್ ಇವೆಲ್ಲ ರೆಕರಿಂಗ್. ಈ ರೆಕರಿಂಗ್ ಎಕ್ಸ್ಪೆನ್ಸಸ್ ನ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅಂತ ಮಾಡಿದಾಗ ಅದನ್ನ ಎರರ್ ಆಫ್ ಪ್ರಿನ್ಸಿಪಲ್ ಅಂತ ಅಂತೀವಿ. ಅದನ್ನ ರೆಕ್ಟಿಫಿಕೇಶನ್ ಎಲ್ಲಿ ಮಾಡ್ತೀವಿ? ಜರ್ನಲ್ ಎಂಟ್ರಿ ಇಸ್ ಪಾಸ್ ಟು ಗಿವ್ ಕರೆಕ್ಟ್ ಎಫೆಕ್ಟ್. ಆಗ ಆ ಎರರ್ ಆಫ್ ಪ್ರಿನ್ಸಿಪಲ್ ಆದಾಗ ಜರ್ನಲ್ ಎಂಟ್ರಿ ಪಾಸ್ ಮಾಡೋದ್ರ ಮುಖಾಂತರ ಅದನ್ನ ಕರೆಕ್ಟ್ ಮಾಡಬಹುದು. ಎರರ್ ಆಫ್ ಒಮಿಷನ್, ಟ್ರಾನ್ಸಾಕ್ಷನ್ ಫರ್ಗಾಟನ್ ಟು ಬಿ ಎಂಟರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಎಂಟರ್ ಮಾಡದೆ ಮರ್ತು ಬಿಡೋದು. ಎಕ್ಸಾಂಪಲ್ ಅಂತ ಅಂದ್ರೆ ನಾವಿವಾಗ ಸೇಲ್ಸ್ ಮಾಡಿದ್ವಿ, ಸ್ಯಾಲರೀಸ್ ಪೇ ಮಾಡಿದ್ವಿ ನಮ್ಮ ಸ್ಟಾಫ್ಗೆ, ಆ ಎಂಟ್ರೀಸ್ ಪಾಸ್ ಮಾಡದೆ ಮರ್ತ್ ಬಿಡೋದನ್ನ ಎರರ್ ಆಫ್ ಒಮಿಷನ್ ಅಂತ ಅಂತಾರೆ. ಇದಕ್ಕೂ ಕರೆಕ್ಟ್ ಎಂಟ್ರಿ ಪಾಸ್ ಮಾಡಬೇಕು. ಎರರ್ ಆಫ್ ಕಮಿಷನ್ ಅಂತ ಅಂದ್ರೆ ಎಂಟರಿಂಗ್ ಟು ರಾಂಗ್ ಹೆಡ್ ಆಫ್ ಅಕೌಂಟ್. ನಾವು ಎ ಅಕೌಂಟ್ಗೆ ಮಾಡಬೇಕಾಗಿರೋ ಡೆಬಿಟ್ ನ ಬಿ ಅಕೌಂಟ್ಗೆ ಡೆಬಿಟ್ ಮಾಡಿರ್ತೀವಿ. ಸೊ ರಾಂಗ್ ಹೆಡ್ಗೆ ಮಾಡ್ಬಿಡ್ತೀವಿ. ಸೇಲ್ಸ್ ಮಾಡಿರೋದನ್ನ ಪರ್ಚೇಸಸ್, ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರೋದನ್ನ ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ಬಿಡ್ತೀವಿ. ಸೊ ಅಂತ ಟೈಮಲ್ಲಿ ಎರರ್ ಆಫ್ ಕಮಿಷನ್ ಅಂತಾರೆ. ಡೆಬಿಟ್ ಕ್ರೆಡಿಟ್ ರಾಂಗ್ ಅಕೌಂಟ್ ಹೆಡ್ ಅಂಡ್ ಪೋಸ್ಟ್ ಇಟ್ ಎ ಕರೆಕ್ಟ್ ಹೆಡ್. ಸೇಲ್ಸ್ ನಾವ್ ಏನ್ ಮಾಡ್ತೀವಿ? ಸೇಲ್ಸ್ ನ ಕ್ರೆಡಿಟ್ ಮಾಡ್ತೀವಿ. ಪರ್ಚೇಸ್ ಏನ್ ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಸೊ ಆತರ ಮಾಡಿರೋದನ್ನ ಪರ್ಚೇಸ್ ನ ಡೆಬಿಟ್ ಮಾಡಿದಾಗ ಪರ್ಚೇಸ್ ಅಕೌಂಟ್ ಅಲ್ಲಿ ಪರ್ಚೇಸ್ ನ ಡೆಬಿಟ್ ಮಾಡ್ತೀವಿ. ಅಲ್ಲಿ ಮಿಸ್ಟೇಕ್ ಆಗಿರೋದನ್ನ ನಾವ್ ಏನ್ ಮಾಡ್ತೀವಿ? ಪರ್ಚೇಸ್ ನ ಕ್ರೆಡಿಟ್ ಮಾಡ್ಬಿಟ್ಟು ಸೇಲ್ಸ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಸೊ ಎರರ್ ಆಫ್ ಕಮಿಷನ್ ಅಂತಾರೆ, ಕರೆಕ್ಟ್ ಆಗುತ್ತೆ. ಅವಾಗ ಕಂಪನ್ಸೇಟಿಂಗ್ ಎರರ್, ಮೋರ್ ದೆನ್ ಒನ್ ಎರರ್ ದಟ್ ಕುಡ್ ಕಾಂಪನ್ಸೇಟ್ ಎಫೆಕ್ಟ್ ಆಫ್ ಈಚ್ ಅದರ್ ಅಂತಾನೆ ಪಾಸ್ ಕರೆಕ್ಟಿಂಗ್ ಎಂಟ್ರಿ. ಇವಾಗ ನಾವ್ ಏನ್ ಮಾಡಿರ್ತೀವಿ? 5000 ರೂಪೀಸ್ ಇರುತ್ತೆ. 5000 ರೂಪೀಸ್ ನಾವು ರಾಂಗ್ ಎರರ್ ಅಲ್ಲಿ ನಾವು ರಾಂಗ್ ಎಂಟ್ರಿ ಅಂತಾನೆ ಡೆಬಿಟ್ ಸೈಡ್ ಮಾಡ್ಬೇಕಾಗಿರೋ 500 ರೂಪೀಸ್ ನ ಮಾಡೇ ಇರೋದಿಲ್ಲ. ಮಾಡೇ ಇರೋದಲ್ಲ, ಡೆಬಿಟ್ ಸೈಡ್ 500 ರೂಪೀಸ್ ಮಾಡಬೇಕಾಗಿರುತ್ತೆ. ನಾವೇನ್ ಮಾಡ್ತೀವಿ? ಕ್ರೆಡಿಟ್ ಸೈಡ್ 500 ರೂಪೀಸ್ ಮಾಡ್ಬಿಡ್ತೀವಿ. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ? ಅದ್ರ ಆಪೋಸಿಟ್ ಕ್ರೆಡಿಟ್ ಸೈಡ್ 500 ಮಾಡ್ಬಿಡ್ತೀವಿ. ಸೊ ಆಪೋಸಿಟ್ 1000 ರೂಪೀಸ್ ಮಾಡೋದು. ಹೆಂಗೆ ಅಂತ ಅಂದ್ರೆ ಇಲ್ಲಿರೋ 500 ರೂಪೀಸ್ ನ 1000 ಮೈನಸ್ 500 ಇಲ್ಲಿರೋ 500 ನ ಒಂದು 500 ಇಂದ ಮೈನಸ್ ಮಾಡೋದು, 500 ಮೈನಸ್ ಮಾಡೋದು. ಇನ್ನೊಂದು 500 ಉಳಿಯುತ್ತಲ್ಲ, ಆ 500 ನಾವು ಡೆಬಿಟ್ ಸೈಡ್ ತಾನೇ ಮಾಡ್ಬೇಕಾಗಿರುತ್ತೆ. ಆ ಡೆಬಿಟ್ ಸೈಡ್ ಮಾಡ್ಬೇಕಾಗಿರುತ್ತಲ್ಲ, ಸೊ ಆ ಡೆಬಿಟ್ ಸೈಡ್ ಒಂದೇ ಉಳ್ಕೊಳ್ಳುತ್ತೆ. ಏನಂದ್ರೆ ನಾವು 500 ರೂಪೀಸ್ ಎಂಟರ್ ಮಾಡ್ಬೇಕಾಗಿರುತ್ತೆ ಡೆಬಿಟ್ ಸೈಡ್. ನಾವೇನ್ ಮಾಡ್ತೀವಿ? ಕ್ರೆಡಿಟ್ ಸೈಡ್ ಎಂಟರ್ ಮಾಡ್ಬಿಡ್ತೀವಿ. ಆಗ ಡೆಬಿಟ್ ಸೈಡ್ ನ 1000 ರೂಪೀಸ್ ನ ಎಕ್ಸ್ಟ್ರಾ 500 ರೂಪೀಸ್ ಎಕ್ಸ್ಟ್ರಾ ಎಂಟರ್ ಮಾಡಿದಾಗ ಇಲ್ಲಿ ಲಾಸ್ಟ್ ಇರೋ ಇಲ್ಲಿ ಕ್ರೆಡಿಟ್ ಸೈಡ್ ಇರೋ 500 1000 ರೂಪೀಸ್ ಮಾಡಿದಾಗ 1000 ಅಲ್ಲಿ ಇರೋ 500 ಹೊರಟೋಗುತ್ತೆ. ಇನ್ನು ಉಳಿದಿರೋ ಡೆಬಿಟ್ ಸೈಡ್ 500 ಹಂಗೆ ಉಳ್ಕೊಳ್ಳುತ್ತೆ. ನಾವು ಮಾಡ್ಬೇಕಾಗಿರೋದು ಡೆಬಿಟ್ ಸೈಡ್, ಉಳಿದಿರೋದು 500 ಡೆಬಿಟ್ ಸೈಡ್. ಸೊ ಈ ತರ ಮಾಡ್ಬೇಕಾಗುತ್ತೆ. ಅದನ್ನ ಕಾಂಪನ್ಸೇಟಿಂಗ್ ಎರರ್ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರಾಂಗ್ ಟೋಟಲಿಂಗ್ ಆಫ್ ಸಬ್ಸಿಡರಿ ಬುಕ್ಸ್ ಅಂತ ಅಂದ್ರೆ ಯಾವುದು? ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಪರ್ಚೇಸ್ ರಿಟರ್ನ್ಸ್ ಬುಕ್ ನ ಸಬ್ಸಿಡರಿ ಬುಕ್ಸ್ ಅಂತ ಕರೀತಾರೆ. ಇಟ್ ಅಫೆಕ್ಟ್ಸ್ ಟ್ರಯಲ್ ಬ್ಯಾಲೆನ್ಸ್ ಪಾಸ್ ಥ್ರೂ ಸಸ್ಪೆನ್ಸ್ ಅಕೌಂಟ್. ಟ್ರಯಲ್ ಬ್ಯಾಲೆನ್ಸ್ ಗೆ ಈ ಸೇಲ್ಸ್ ಬುಕ್ ಅವೆಲ್ಲ ಟ್ರಯಲ್ ಬ್ಯಾಲೆನ್ಸ್ ಗೆ ಅಫೆಕ್ಟ್ ಆಗುತ್ತೆ. ಸಸ್ಪೆನ್ಸ್ ಅಕೌಂಟ್ ಓಪನ್ ಮಾಡೋದ್ರ ಬುಕ್ ಮಾತ್ರ ಅದನ್ನ ಕರೆಕ್ಟ್ ಮಾಡಬಹುದು. ಪಾಸಿಂಗ್ ಆನ್ ರಾಂಗ್ ಸೈಡ್ ಆಫ್ ಎನ್ ಅಕೌಂಟ್, ರಾಂಗ್ ಸೈಡ್ ಡೆಬಿಟ್ ನ ಕ್ರೆಡಿಟ್ ಮಾಡೋದು, ಕ್ರೆಡಿಟ್ ನ ಡೆಬಿಟ್ ಮಾಡೋದು. ಸೊ ಅವಾಗ ಪಾಸ್ ಎನ್ ಎಂಟ್ರಿ ವಿತ್ ಅ ಡಬಲ್ ಎಫೆಕ್ಟ್, ಒನ್ ಎಂಟ್ರಿ ಟು ಕ್ಯಾನ್ಸಲ್ ರಾಂಗ್ ಸೈಡ್ ಅಂಡ್ ಅದರ್ ಟು ಗಿವ್ ಎಫೆಕ್ಟ್ ಅಂಡ್ ಕರೆಕ್ಟ್ ಸೈಡ್. ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸಿದ್ನಲ್ಲ 500 ಇಂದು, ಅದೇ ತರ ಒಂದ್ ಎಂಟ್ರಿ 1000 ರೂಪೀಸ್ ಎಕ್ಸ್ಟ್ರಾ ಮಾಡಿದ್ರಿಂದ ಈ ಕಡೆ ಮಾಡಿರೋದು 500 ಕ್ಯಾನ್ಸಲ್ ಆಗುತ್ತೆ. ಇನ್ನಿರೋ 500 ಫಾರ್ ಕರೆಕ್ಟ್ ಸೈಡಿಗೆ. ಪೋಸ್ಟಿಂಗ್ ಆಫ್ ರಾಂಗ್ ಅಮೌಂಟ್ ಪೋಸ್ಟ್ ಮಾಡಿದಾಗ ಪಾಸ್ ಎಂಟ್ರಿ ವಿತ್ ಡಿಫರೆಂಟ್ ಅಮೌಂಟ್. ಇವಾಗ ನಾವು ಪಾಸ್ ಮಾಡಬೇಕಾಗಿರೋದು 100 ರೂಪೀಸ್ ಪಾಸ್ ಮಾಡಬೇಕಾಗಿತ್ತು. ನಾವೇನ್ ಮಾಡ್ಬಿಡ್ತೀವಿ? 110 ರೂಪೀಸ್ ಪಾಸ್ ಮಾಡ್ಬಿಡ್ತೀವಿ. ಈ 110 ಅಲ್ಲಿರೋದನ್ನ 10 ರೂಪೀಸ್ ನ ಕ್ರೆಡಿಟ್ ಮಾಡ್ಬಿಟ್ಟು 10 ರೂಪೀಸಿಗೆ ಮಾತ್ರ ಒಂದು ಸಪರೇಟ್ ಅಕೌಂಟ್ ನ ಪಾಸ್ ಮಾಡೋದು. ಅದನ್ನ ಪೋಸ್ಟಿಂಗ್ ಆಫ್ ರಾಂಗ್ ಅಮೌಂಟ್ ಅಂತಂದ್ರೆ ಪಾಸ್ ಎಂಟ್ರಿ ವಿತ್ ಡಿಫರೆಂಟ್ ಅಮೌಂಟ್. 10 ರೂಪೀಸ್ಗೆ ಒಂದು ಸಪರೇಟ್ ಎಂಟ್ರಿ ಡೆಬಿಟ್ ಮಾಡಿರೋದನ್ನ ಆ 100 ಅಲ್ಲಿ ಕ್ರೆಡಿಟ್ ಮಾಡಿಬಿಟ್ರೆ ಅದು ಒಂದು ಎಂಟ್ರಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಇಲ್ಲಿ ನಾವು ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಮತ್ತೆ ಬಿಫೋರ್ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ ತರ ಎರರ್ಸ್ ನ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡಬಲ್ ಸೈಡೆಡ್ ಎರರ್, ಸಿಂಗಲ್ ಸೈಡೆಡ್ ಎರರ್, ಎರಡು ಎರರ್ ಇರುತ್ತೆ ಡಬಲ್ ಸೈಡೆಡ್. ಇಫ್ ಎರರ್ಸ್ ಆರ್ ಡಿಟೆಕ್ಟೆಡ್ ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ದ ಎಫೆಕ್ಟ್ ಆಫ್ ಈಚ್ ಎರರ್ ಶುಡ್ ಬಿ ನೌನ್.
2 ಟೈಪ್ಸ್ ಇರುತ್ತೆ. ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಮಗೆ ಎರರ್ಸ್ ಗೊತ್ತಾದರೆ ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಡಬಲ್ ಸೈಡೆಡ್ ಎರರು, ಸಿಂಗಲ್ ಸೈಡೆಡ್ ಎರರು. ಡಬಲ್ ಸೈಡೆಡ್ ಎರರ್ ಅಂತ ಅಂದರೆ ದ ಫಾಲೋಯಿಂಗ್ ಪ್ರಿನ್ಸಿಪಲ್ ಶುಡ್ ಬಿ ಫಾಲೋಡ್ ಫಾರ್ ದ ಪರ್ಪಸ್. ವಾಟ್ ವಾಸ್ ದ ಕರೆಕ್ಟ್ ಎಂಟ್ರಿ? ಒಂದು ಕರೆಕ್ಟ್ ಇವಾಗ ನಮಗೆ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕರೆಕ್ಟ್ ಎಂಟ್ರಿ ಏನು ಅಂತ ಪಾಸ್ ಮಾಡಬೇಕು. ನೆಕ್ಸ್ಟ್ ವಾಟ್ ಎಂಟ್ರಿ ಹ್ಯಾಡ್ ಬೀನ್ ಡನ್, ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ ಅಂತ ಪಾಸ್ ಮಾಡಬೇಕು. ನೆಕ್ಸ್ಟ್ ರೆಕ್ಟಿಫಿಕೇಶನ್ ಎಂಟ್ರಿ, ಅದನ್ನ ರೆಕ್ಟಿಫೈ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಪರ್ಚೇಸ್ ಎ ಬಿಲ್ಡಿಂಗ್ ಫಾರ್ 3 lakh, ರಾಂಗ್ಲಿ ಪಾಸ್ಡ್ ಥ್ರೂ ಪರ್ಚೇಸ್ ಅಕೌಂಟ್. ಬಿಲ್ಡಿಂಗ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ನಾವು ಏನೇ ಅಸೆಟ್ ಪರ್ಚೇಸ್ ಮಾಡಿದ್ರು ಬಿಲ್ಡಿಂಗ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಪರ್ಚೇಸ್ ಅಂದ್ರೆ ಗೂಡ್ಸ್ಗೆ. ಸೊ ನಾವೇನ್ ಮಾಡಿದ್ವಿ, ಪರ್ಚೇಸ್ ಅಕೌಂಟಿಗೆ ಡೆಬಿಟ್ ಮಾಡಿದ್ವಿ. ಪರ್ಚೇಸ್ ಅಕೌಂಟಲ್ಲಿ ಪಾಸ್ ಮಾಡಿದ್ವಿ ಅಂದ್ರೆ ಪರ್ಚೇಸ್ ಅಕೌಂಟಲ್ಲಿ ಡೆಬಿಟ್ ಮಾಡಿದ್ವಿ. ನೋಡಿ, ಕರೆಕ್ಟ್ ಎಂಟ್ರಿ ಏನು? ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನಾವು ಮಾಡಿರೋದೇನು? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇವಾಗ ರೆಕ್ಟಿಫೈ ಮಾಡಬೇಕು ಅಂತ ಅಂದ್ರೆ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ಅಕೌಂಟ್. ಬಿಲ್ಡಿಂಗ್ ಅಕೌಂಟ್ ಹಂಗೆ ಇರುತ್ತೆ, ಇಲ್ಲಿರೋ ಪರ್ಚೇಸ್ ನ ಡೆಬಿಟ್ ಮಾಡಿರೋ ಪರ್ಚೇಸ್ ನ ಕ್ರೆಡಿಟ್ ಮಾಡಿದ್ರೆ ಸೊ ಅದು ರೆಕ್ಟಿಫಿಕೇಶನ್ ಎಂಟ್ರಿ. ನಾವು ಏನೇ ಆಗಲಿ ಡೆಬಿಟ್ ಮಾಡಿರ್ತೀವಿ ಮಿಸ್ಟೇಕ್ ನ, ಅದನ್ನ ಕ್ರೆಡಿಟ್ ಮಾಡಿಬಿಟ್ರೆ ಸೊ ಅಲ್ಲಿ ಎಂಟ್ರಿ ಕರೆಕ್ಟ್ ಆಗುತ್ತೆ. ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಅಲ್ಲಿ 3 lakh ಜಾಸ್ತಿ ಮಾಡಿರ್ತೀವಿ, ಅದನ್ನ ಕ್ರೆಡಿಟ್ ಮಾಡಿಬಿಟ್ರೆ 3 lakh ಕಡಿಮೆ ಆಗೋಗುತ್ತೆ. ಸೊ ಬಿಲ್ಡಿಂಗ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟ್ ಸಿಂಗಲ್ ಸೈಡೆಡ್ ಎರರ್ ಅಂತ ಅಂದ್ರೆ ಅಂಡರ್ ದ ಸರ್ಕಮ್ಸ್ಟೆನ್ಸ್ ನೋ ಸಪರೇಟ್ ಎಂಟ್ರಿ ಈಸ್ ರಿಕ್ವೈರ್ಡ್ ಬಟ್ ದ ಅಫೆಕ್ಟ್ ಅಕೌಂಟ್ ಶುಡ್ ಬಿ ರೆಕ್ಟಿಫೈಡ್ ಬೈ ಅಪ್ರಾಪ್ರಿಯೇಟ್ ಪೋಸ್ಟಿಂಗ್. ಪರ್ಚೇಸ್ ಅಕೌಂಟ್ ವಾಸ್ ಓವರ್ ಕಾಸ್ಟ್ ಬೈ 10,000 rupees ಪರ್ಚೇಸ್ ಅಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ದ ಕರೆಕ್ಷನ್ ಟು ಬಿ ಮೇಡ್ ಇನ್ ಪರ್ಚೇಸ್ ಅಕೌಂಟ್ ಇನ್ ದ ಫಾಲೋಯಿಂಗ್ ಮ್ಯಾನರ್. ಅವಾಗ ಏನ್ ಮಾಡಬೇಕು, ಆಗ ಇದು ನೋಡಿ ಪರ್ಚೇಸ್ ಲೆಡ್ಜರ್ ಅಕೌಂಟು. ಅವಾಗ ಏನ್ ಮಾಡಬೇಕು, ಜಾಸ್ತಿ ಆಯ್ತು ಅಂತಂದ್ರೆ ನಾವು 10,000 ಪರ್ಚೇಸ್ ನ ಡೆಬಿಟ್ ಮಾಡಿದ್ವಿ, ಡೆಬಿಟ್ ಸೈಡ್ ಇರುತ್ತೆ. ಸೊ ಅದನ್ನ ಕ್ರೆಡಿಟ್ ಮಾಡಬೇಕು, ಕಡಿಮೆ ಮಾಡಬೇಕು ಅಂತಾನೆ ಕ್ರೆಡಿಟ್ ಸೈಡು ಬೈ ಎರರ್ ರಾಂಗ್ ಪೋಸ್ಟಿಂಗ್ 10,000 ಅಂತ ಬರೀಬೇಕು. ಸೊ ಅದು ಸಿಂಗಲ್ ಸೈಡೆಡ್ ಎರರ್ ಅಲ್ಲ. ಆದ್ರೆ ನೆಕ್ಸ್ಟ್ ಡಬಲ್ ಸೈಡೆಡ್ ಎರರ್ ಆದ್ರೆ ಇದು ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಡಬಲ್ ಸೈಡ್ ಎರರ್ ಆದ್ರೆ ಈ ತರ ಮಾಡಬೇಕಾಗುತ್ತೆ, ಸಿಂಗಲ್ ಸೈಡ್ ಎರರ್ ಆದ್ರೆ ಈ ತರ ಮಾಡಬೇಕು. ಸೊ ಪರ್ಚೇಸ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್ ಬೈ 10,000 rupees ಅಂತ ಈ ತರ ಕೆಳಗೆ ಬರೀಬೇಕಾಗುತ್ತೆ. ಸೊ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಈ ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ವಿ. ಈಗ ಆಫ್ಟರ್ ಪ್ರಿಪರೇಷನ್, ಇಫ್ ದ ಎರರ್ಸ್ ಆರ್ ಡಿಟೆಕ್ಟೆಡ್ ಆಫ್ಟರ್ ಪ್ರಿಪೇರಿಂಗ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ದ ಫಾಲೋಯಿಂಗ್ ಪ್ರೊಸೀಜರ್ ಶುಡ್ ಬಿ ಫಾಲೋ. ಡಬಲ್ ಸೈಡೆಡ್ ಎರರ್ ಸೇಮ್ ಆಸ್ ಮೆಥಡ್ ಎ ಎಬೋ, ದಟ್ ಈಸ್ ಬಿಫೋರ್ ಪ್ರಿಪೇರ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ನಾವು ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಯಾವ ತರ ಟ್ರೀಟ್ಮೆಂಟ್ ಮಾಡ್ತಿದ್ವೋ, ಫಸ್ಟ್ ಕರೆಕ್ಟ್ ಎಂಟ್ರಿ, ರಾಂಗ್ ಎಂಟ್ರಿ, ಆಮೇಲೆ ರೆಕ್ಟಿಫೈ ಮಾಡಬೇಕು ಆ ಎಂಟ್ರಿನ. ಸೊ ಅದೇ ತರ ಡಬಲ್ ಸೈಡೆಡ್ ಎರರ್ಗೂ ಬರುತ್ತೆ. ಅದೇ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಸಿಂಗಲ್ ಸೈಡೆಡ್ ಎರರ್ ಅಷ್ಟೇ. ಇನ್ ಕೇಸ್ ಸಿಂಗಲ್ ಸೈಡೆಡ್ ಎರರ್, ರಿಲೆವೆಂಟ್ ಅಕೌಂಟ್ ಟು ಬಿ ರೆಕ್ಟಿಫೈಡ್ ಬೈ ಅಪ್ಲೈಯಿಂಗ್ ಸಸ್ಪೆನ್ಸ್ ಅಕೌಂಟ್. ಅವಾಗ ಸಸ್ಪೆನ್ಸ್ ಅಕೌಂಟ್ ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಜಾಸ್ತಿ ಆಗಿದೆ 10,000 rupees ಪರ್ಚೇಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಪರ್ಚೇಸ್ ಅಕೌಂಟ್ ಅಲ್ಲಿ ಜಾಸ್ತಿ ಆಗಿದೆ, ಅದಕ್ಕೆ ಯಾವ್ದು ಕ್ರೆಡಿಟ್ ಮಾಡಬೇಕು ಯಾವ್ದಕ್ಕೆ ಡೆಬಿಟ್ ಮಾಡಬೇಕು ಅಂತ ಕೊಟ್ಟಿಲ್ಲ. ಸೊ ಅಂತ ಟೈಮಲ್ಲಿ ಸಸ್ಪೆನ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಸಿಂಗಲ್ ಸೈಡೆಡ್ ಎರರ್ಗೆ. ಡಬಲ್ ಸೈಡೆಡ್ ಎರರ್ ಮಾತ್ರ ಸೇಮ್ ಅದೇ ತರ. ಸಸ್ಪೆನ್ಸ್ ಅಕೌಂಟ್ ಅಂದ್ರೆ ಏನಿಲ್ಲ, ಸಸ್ಪೆನ್ಸ್ ಅಕೌಂಟ್ ಅಂದ್ರೆ ದ ಟ್ರಯಲ್ ಬ್ಯಾಲೆನ್ಸ್ ಡಸ್ ನಾಟ್ ಅಗ್ರಿ ವಿ ಕೆನಾಟ್ ಪ್ರಿಪೇರ್ ಫೈನಲ್ ಅಕೌಂಟ್ಸ್. ನಾವು ಟ್ರಯಲ್ ಬ್ಯಾಲೆನ್ಸ್ ನೋಡ್ಕೊಂಡೆ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದು. ಆ ಟ್ರಯಲ್ ಬ್ಯಾಲೆನ್ಸ್ ಸರಿಯಾಗಿ ಬದಲಿಲ್ಲ ಅಂದ್ರೆ ನಮಗೆ ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಇನ್ ಆರ್ಡರ್ ಟು ಪ್ರಿಪೇರ್ ಫೈನಲ್ ಅಕೌಂಟ್ ದ ಡಿಫರೆನ್ಸ್ ಅಪಿಯರ್ಡ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಇಸ್ ಟು ಬಿ ಪಾಸ್ಡ್ ಥ್ರೂ ಸಸ್ಪೆನ್ಸ್ ಅಕೌಂಟ್. ಆ ಟ್ರಯಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಬೇಕು ಅಂತ ಅಂದ್ರೆ ಅದ್ರಲ್ಲಿ ಬರೋ ಡಿಫರೆನ್ಸ್ ನ ಸಸ್ಪೆನ್ಸ್ ಅಕೌಂಟ್ ಓಪನ್ ಮಾಡಿ ಸರಿ ಮಾಡಬೇಕು. when the error will be located and rectified suspense account will be automatically be nil or closed. ಅಕಸ್ಮಾತ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರೋ ಎರರ್ಸ್ ಸರಿ ಹೋಯ್ತು ಅನ್ನೋದಾದ್ರೆ ಸಸ್ಪೆನ್ಸ್ ಅಕೌಂಟ್ ಆಟೋಮೆಟಿಕ್ ಆಗಿ ನಿಲ್ ಆಗುತ್ತೆ ಮತ್ತೆ ಕ್ಲೋಸ್ ಆಗುತ್ತೆ. ದ ಸಸ್ಪೆನ್ಸ್ ಅಕೌಂಟ್ ವಿಲ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್ ವೆನ್ ಇಟ್ ಅಪಿಯರ್ ಇನ್ ದ ಡೆಬಿಟ್ ಸೈಡ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ದ ಸೇಮ್ ವಿಲ್ ಅಪಿಯರ್ ಇನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ವೈಸ್ ವರ್ಸಾ. ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಬರುತ್ತೆ. ಅಕಸ್ಮಾತ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರು ಬಂದ್ರೆ ಅದು ಅದೇ ತರ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಾದ್ರು ಡೆಬಿಟ್ ಸೈಡ್ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಬರುತ್ತೆ. ಅಕಸ್ಮಾತ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕ್ರೆಡಿಟ್ ಸೈಡ್ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಬರುತ್ತೆ. ಸೊ ವೈಸ್ ವರ್ಸಾ. ಸೇಲ್ಸ್ ಡೇ ಬುಕ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಪರ್ಚೇಸ್ ಅಕೌಂಟ್ ಓವರ್ ಕಾಸ್ಟ್ ಬೈ 10,000. ಇಲ್ಲಿ ನೋಡಿ ಸೇಲ್ಸ್ ಡೇ ಬುಕ್ ವಾಸ್ ಓವರ್ ಕಾಸ್ಟ್ ಬೈ 1,000 rupees. 1,000 rupees ಸೇಲ್ಸ್ ಡೇ ಬುಕ್ ಮಾತ್ರ ಜಾಸ್ತಿ ಆಗಿದೆ. ನಾವ್ ಯಾವ್ದಕ್ ಡೆಬಿಟ್ ಮಾಡಬೇಕು ಯಾವ್ದು ಕ್ರೆಡಿಟ್ ಮಾಡಬೇಕು ಗೊತ್ತಿಲ್ಲ. ಓವರ್ ಕಾಸ್ಟ್ ಇದನ್ನ ಮಾತ್ರ ಒಂದ್ ಎಂಟ್ರಿ ಮಾತ್ರ ಗೊತ್ತಾಗುತ್ತೆ ನಮ್ಗೆ. ಓವರ್ ಕಾಸ್ಟ್ ಬೈ 1,000 ಜಾಸ್ತಿ ಆಗಿರೋ ಸೇಲ್ಸ್ ಡೇ ಬುಕ್ ನ ಕಡಿಮೆ ಮಾಡಬೇಕು. ನಾವು ನಾರ್ಮಲಿ ಸೇಲ್ಸ್ ಬುಕ್ ನ ನಾವು ಸೇಲ್ಸ್ ನ ಯಾವ ತರ ಮಾಡ್ತೀವಿ ಜರ್ನಲಿ ಎಕ್ಸಾಂಪಲ್ ಅಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್
ಸೇಲ್ಸ್ ಅಕೌಂಟ್, ಸೇಲ್ಸ್ ನ ಕ್ರೆಡಿಟ್ ಮಾಡ್ತೀವಿ. ಇವಾಗ ಜಾಸ್ತಿ ಆಗದೆ ಸೇಲ್ಸ್ ಅಲ್ಲಿ, ಇವಾಗ ಕಡಿಮೆ ಮಾಡ್ಬೇಕು ಸೇಲ್ಸ್ ಅಲ್ಲಿ ಅಂತ ಅಂದ್ರೆ ನಾವು ಇದನ್ನ ಡೆಬಿಟ್ ಮಾಡಬೇಕು. ಸೊ ಸೇಲ್ಸ್ ಅಕೌಂಟ್ ಡೆಬಿಟ್ ಯಾವ್ದು ಕ್ರೆಡಿಟ್ ಮಾಡಬೇಕು ಅಂತ ಕೊಟ್ಟಿಲ್ಲ ಅವರು. ಸೊ ಅಂತ ಟೈಮಲ್ಲಿ ಸಸ್ಪೆನ್ಸ್ ಅಕೌಂಟ್ ನ ಓಪನ್ ಮಾಡಬೇಕು. ಸಸ್ಪೆನ್ಸ್ ಅಕೌಂಟ್ ಇಲ್ಲೂ ಅದೇ ತರ ನಾನು ಸುಮ್ಮನೆ ಹೇಳ್ತೀನಿ. ಇಲ್ಲಿ ಪರ್ಚೇಸ್ ಅಕೌಂಟ್ ವಾಸ್ ಓವರ್ ಕಾಸ್ಟ್ ಬೈ 10,000. ನಾರ್ಮಲ್ ನಾವು ಪರ್ಚೇಸ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಸೊ ಓವರ್ ಕಾಸ್ಟ್ ಆಗಿದೆ, ಜಾಸ್ತಿ ಆಗಿದೆ, ಕಡಿಮೆ ಮಾಡಬೇಕು ಅಂತ ಅಂದ್ರೆ ಪರ್ಚೇಸ್ ಅಕೌಂಟ್ ಕ್ರೆಡಿಟ್ ಮಾಡಿದರೆ 10,000 ರುಪೀಸ್. ಯಾವ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ? ಸಸ್ಪೆನ್ಸ್ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ. ಇಲ್ಲಿ ನಾರ್ಮಲಿ ಬರೋದಿಲ್ಲ. ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಸಸ್ಪೆನ್ಸ್ ಅಕೌಂಟ್ ಓಪನ್ ಮಾಡಂಗಿಲ್ಲ ಸಿಂಗಲ್ ಸೈಡೆಡ್ ಎರರ್ ಅಲ್ಲಿ. ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಓಪನ್ ಮಾಡಬೇಕು. ನಾನು ಇಲ್ಲಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೆ ಸಸ್ಪೆನ್ಸ್ ಅಕೌಂಟಿಗೆ ಅಷ್ಟೇ. ನೆಕ್ಸ್ಟ್ ನೋಡೋಣ, ಆಫ್ಟರ್ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್. ಇವಾಗ ಆಫ್ಟರ್ ಬಿಫೋರ್ ಟ್ರಯಲ್ ಬ್ಯಾಲೆನ್ಸ್ ಆಯ್ತು, ಇವಾಗ ಫೈನಲ್ ಅಕೌಂಟ್ಸ್. ಇಫ್ ದ ಎರರ್ಸ್ ಆರ್ ಡಿಟೆಕ್ಟೆಡ್ ಆಫ್ಟರ್ ದ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್, ದ ಫಾಲೋಯಿಂಗ್ ಸ್ಟೆಪ್ ಶುಡ್ ಕೇರ್ಫುಲಿ ಬಿ ಫಾಲೋಡ್ ಫಾರ್ ಡಬಲ್ ಸೈಡೆಡ್ ಎರರ್ಗೆ. ಸೇಮ್ ಆಸ್ ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಆರ್ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಬಟ್ ಆಲ್ ದ ನಾಮಿನಲ್ ಅಕೌಂಟ್ಸ್ ಆರ್ ಟು ಬಿ ರಿಪ್ಲೇಸ್ಡ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂಡ್ ದ ರೆಸ್ಟ್ ಒನ್ ವಿಲ್ ಬಿ ಸೇಮ್ ಆಸ್ ಎ ಆರ್ ಬಿ ಸ್ಟೇಟೆಡ್ ಅರ್ಲಿಯರ್. ಅಂತಂದ್ರೆ ಡಬಲ್ ಸೈಡೆಡ್ ಎರರ್ಸ್ ಇಲ್ಲಿ ಕೂಡ ಸೇಮ್ ಏನೇ. ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಯಾವ ತರ ಮಾಡ್ತಿದ್ವು ಅದೇ ತರ. ಆದ್ರೆ ನಾಮಿನಲ್ ಅಕೌಂಟ್ ಮಾತ್ರ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಆ ತರ ರಿಪ್ಲೇಸ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ. ಅಂಡ್ ರೆಸ್ಟ್ ಒನ್ ವಿಲ್ ಬಿ ಸೇಮ್ ಆಸ್ ಎ ಆರ್ ಬಿ ಸ್ಟೇಟೆಡ್ ಅರ್ಲಿಯರ್. ಇನ್ನು ಉಳಿದಿದ್ದೆಲ್ಲ ಎ ಅಂತಂದ್ರೆ ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡಬಲ್ ಸೈಡೆಡ್ ಎರರ್ ಅಲ್ಲಿ ಎಕ್ಸಾಂಪಲ್ ತೋರಿಸಿದ್ವಿ, ಸೇಮ್ ಅದೇ ತರನೇ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಸ್ಪೆನ್ಸ್ ಅಕೌಂಟ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಟು ದ ನೆಕ್ಸ್ಟ್ ಇಯರ್. ಸಸ್ಪೆನ್ಸ್ ಅಕೌಂಟ್ ನ ನೆಕ್ಸ್ಟ್ ಇಯರ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ರಿಯಲ್ ಅಂಡ್ ಪರ್ಸನಲ್ ಅಕೌಂಟೆಡ್ ಆರ್ ಟು ಬಿ ಕ್ಯಾರಿ ಫಾರ್ವರ್ಡ್ ಟು ದ ನೆಕ್ಸ್ಟ್ ಇಯರ್. ರಿಯಲ್ ಪರ್ಸನಲ್ ಅಕೌಂಟ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ, ಆದ್ರೆ ನಾಮಿನಲ್ ಅಕೌಂಟ್ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಈ ರಿಯಲ್ ಅಕೌಂಟ್, ರಿಯಲ್ ಅಂತಂದ್ರೆ ಪರ್ಸನಲ್. ರಿಯಲ್ ಅಕೌಂಟ್ ಅಲ್ಲಿ ಏನ್ ಬರುತ್ತೆ? ಬರೀ ಅಸೆಟ್ಸ್ ಬರುತ್ತೆ. ನಾಮಿನಲ್ ಅಕೌಂಟ್ ಅಲ್ಲಿ ಬರೀ ಎಕ್ಸ್ಪೆನ್ಸಸ್, ಇನ್ಕಮ್ಸ್, ಲಾಸಸ್ ಬರುತ್ತೆ. ಅದನ್ನ ನೆಕ್ಸ್ಟ್ ಇಯರ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ಅದನ್ನ ಈ ಇಯರ್ ಅಲ್ಲೇ ಕ್ಲೋಸ್ ಮಾಡ್ತೀವಿ. ನೋಡಿ, ಪರ್ಚೇಸ್ ಅ ಪ್ಲಾಂಟ್ ರಾಂಗ್ಲಿ ಡೆಬಿಟೆಡ್ ಟು ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಗೆ ಪ್ಲಾಂಟ್ ನ ಡೆಬಿಟ್ ಮಾಡಿದ್ದಾರೆ. ಸೊ ಇವಾಗ 10,000 ರುಪೀಸ್ ಡೆಬಿಟ್. ಇವಾಗ ನಾವ್ ಏನ್ ಮಾಡ್ಬೇಕು? ಇಫ್ ಆಫ್ಟರ್ ಟ್ರಯಲ್ ಬ್ಯಾಲೆನ್ಸ್ ಆದ್ರೆ ಪ್ಲಾಂಟ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ಅಕೌಂಟ್. ಇಫ್ ಆಫ್ಟರ್ ಫೈನಲ್ ಅಕೌಂಟ್, ಪ್ಲಾಂಟ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಇಲ್ಲಿ ಏನ್ ಹೇಳಿದ್ದಾರೆ? ನಾಮಿನಲ್ ಅಕೌಂಟ್ಸ್ ಆರ್ ಟು ಬಿ ರಿಪ್ಲೇಸ್ಡ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಈ ನಾಮಿನಲ್ ಅಕೌಂಟ್ ನ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ರೀಪ್ಲೇಸ್ ಮಾಡಬೇಕು. ನೋಡಿ, ಇಲ್ಲಿ ನಮಗೆ ಪರ್ಚೇಸ್ ಅಕೌಂಟ್ ಇದೇನಿದು? ನಾಮಿನಲ್ ಅಕೌಂಟ್. ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್ ಇವೆಲ್ಲ ನಾಮಿನಲ್ ಅಕೌಂಟ್ ನಮಗೆ. ಸೊ ಅಲ್ಲಿ ಆ ಪ್ಲೇಸ್ ಅಲ್ಲಿ ಟು ಪರ್ಚೇಸ್ ಅಂಡ್ ಲಾಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರಿನ ಪಾಸ್ ಮಾಡಿದ್ದಾರೆ. ಇದು ಡಬಲ್ ಸೈಡೆಡ್ ಎರರ್ ಆಯ್ತು. ಫಾರ್ ಸಿಂಗಲ್ ಸೈಡೆಡ್ ಎರರ್, ಸೇಮ್ ಪ್ರಿನ್ಸಿಪಲ್ ಇಸ್ ಟು ಬಿ ಫಾಲೋಡ್ ಲೈಕ್ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ಆಲ್ ನಾಮಿನಲ್ ಅಕೌಂಟ್ಸ್ ಆರ್ ಟು ಬಿ ರೀಪ್ಲೇಸ್ಡ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸೇಮ್ ಅದೇ ತರನೇ ಡಿಸ್ಕೌಂಟ್ ಅಲೋಡ್ ವಾಸ್ ನಾಟ್ ಪೋಸ್ಟೆಡ್ ಟು ಡಿಸ್ಕೌಂಟ್ ಅಕೌಂಟ್. ನಾವು ಡಿಸ್ಕೌಂಟ್ ಅಕೌಂಟ್ಗೆ ಡಿಸ್ಕೌಂಟ್ ಅಲೋಡ್ ಪೋಸ್ಟೇ ಮಾಡಿಲ್ಲ, ಪೋಸ್ಟ್ ಮಾಡಬೇಕು. ಡಿಸ್ಕೌಂಟ್ ಅಲೋಡ್ ಏನಿದು? ಎಕ್ಸ್ಪೆನ್ಸಸ್. ಆಲ್ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್. ಅಂದ್ರೆ ನೋಡಿ, ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಡೆಬಿಟ್ ಸಸ್ಪೆನ್ಸ್ ಅಕೌಂಟ್. ಈ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಮಾಡಬೇಕು. ಇಲ್ಲಿ ಡಿಸ್ಕೌಂಟ್ ಅಲೋಡ್ ಏನಿರುತ್ತೆ? ಇದು ನಮ್ಗೆ ಏನಿದು ನಾಮಿನಲ್ ಅಕೌಂಟ್, ಎಕ್ಸ್ಪೆನ್ಸ್ ಅಕೌಂಟ್. ಆ ಅಕೌಂಟ್ ಹತ್ರ ಮಾತ್ರ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಡೆಬಿಟ್ ಮಾಡಬೇಕು. ಟು ಸಸ್ಪೆನ್ಸ್ ಅಕೌಂಟ್ ಸೇಮ್ ಇರುತ್ತೆ, ಏನಿಲ್ಲ. ಇಲ್ಲಿ ಎಕ್ಸ್ಪೆನ್ಸ್ ಲಾಸಸ್ ನಮಗೆ ಇನ್ಕಮ್ಸ್ ಗೇನ್ಸ್ ಅಂತಂದ್ರೆ ನಾಮಿನಲ್ ಅಕೌಂಟ್ ಎಕ್ಸ್ಪೆನ್ಸಸ್, ನಾಮಿನಲ್ ಅಕೌಂಟ್ ಗೇನ್ಸ್ ಎಲ್ಲಿ ಬರುತ್ತೋ ಆ ಪ್ಲೇಸ್ ಅಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಪಾಸ್ ಮಾಡಬೇಕು. ಇನ್ ಕೇಸ್ ಫೈನಲ್ ಅಕೌಂಟ್ ಅಲ್ಲಿ ಮಾತ್ರ ಆತರ ಮಾಡಬೇಕು. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಆದ್ರೆ ಸಸ್ಪೆನ್ಸ್ ಅಕೌಂಟ್ ಅಂತ ಪಾಸ್ ಮಾಡಬೇಕು. ಇಲ್ಲಿ ಒಂದು ಇಲಸ್ಟ್ರೇಷನ್ ನೋಡೋಣ. Rectify the following error assuming that error were detected before the preparation of trial balance, after the preparation of trial balance and after the preparation of final accounts. ಇಲ್ಲಿ ನಾವು ಇಲ್ಲಿ ಏನು ಓದಿದ್ವೋ ಸೊ ಅದೇ ತರನೇ ಮಾಡ್ಬೇಕಿಲ್ಲಿ. ಪರ್ಚೇಸ್ ಪ್ಲಾಂಟ್ ಫಾರ್ 10,000 ರಾಂಗ್ಲಿ ಪಾಸ್ಡ್ ಥ್ರೂ ಪರ್ಚೇಸ್ ಅಕೌಂಟ್. ಪರ್ಚೇಸ್ಡ್ ಪ್ಲಾಂಟ್ ಆಫ್ 10,000 ನ ಪರ್ಚೇಸ್ ಅಕೌಂಟ್ ಅಲ್ಲಿ ತಪ್ಪಾಗಿ ಪಾಸ್ ಮಾಡಿದ್ದಾರೆ. ಇದನ್ನ ಇಲ್ಲೇ ನೋಡಿದ್ವಿ, 10,000 ರುಪೀಸ್. ಇದೇ ಎಂಟ್ರಿ ಬರುತ್ತೆ. ಈ ಕಡೆ ನೋಡಿ ಹೇಳ್ತೀನಿ. ಈಗ ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಅಂದ್ರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು 10,000 ಟು ಪರ್ಚೇಸ್ ಅಕೌಂಟ್. ಅಂದ್ರೆ ನಾವು ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಎಕ್ಸಾಂಪಲ್ ನೋಡಿದ್ವಿ. ಫಸ್ಟ್ ಏನ್ ಎಂಟ್ರಿ ಪಾಸ್ ಮಾಡಬೇಕಾಗಿರೋದು ಪ್ಲಾಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅವರು ತಪ್ಪಾಗಿ ಮಾಡಿದರೆ ಪ್ಲಾಂಟ್ ಅಲ್ಲಿ ಪರ್ಚೇಸ್ ನ ಪಾಸ್ ಮಾಡಿದ್ದಾರೆ. ಸೊ ಮಾಡಿರೋದೇನು? ಪರ್ಚೇಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್. ಇವಾಗ ನಾವು ಮಾಡಬೇಕಾಗಿರೋದೇನು? ಪರ್ಚೇಸ್ ನ ಕ್ರೆಡಿಟ್ ಮಾಡಬೇಕು. ಪ್ಲಾಂಟ್ ಅದೇ ಟೈಪ್
ಸೇಮ್ ಸೈಡಲ್ಲೇ ಇರುತ್ತೆ ಪ್ಲಾಂಟು. ನಾವು ಮಾಡಬೇಕಾಗಿರೋದನ್ನ ಪರ್ಚೇಸಸ್ನ ಮಾತ್ರ ಕ್ರೆಡಿಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ಪ್ಲಾಂಟ್ ಅಕೌಂಟ್ ಡೆಬಿಟ್ 10,000, ಈ ಪರ್ಚೇಸಸ್ ಮಾತ್ರ ಡೆಬಿಟ್ ಮಾಡಿರೋದು ಕ್ರೆಡಿಟ್ ಮಾಡಿದರೆ 10,000 ರುಪೀಸ್. ಇದು ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಡಬಲ್ ಸೈಡೆಡ್ ಎರರ್. ಇದು ಪ್ಲಾಂಟ್ ಅಕೌಂಟ್ ಅಲ್ಲೂ ಮಿಸ್ಟೇಕ್ ಆಗಿದೆ, ಪರ್ಚೇಸ್ ಅಕೌಂಟ್ ಅಲ್ಲೂ ಮಿಸ್ಟೇಕ್ ಆಗಿದೆ, ಡಬಲ್ ಸೈಡೆಡ್ ಎರರ್ ಇದು. ಮತ್ತೆ ಇದು ಟೈಪ್ ಆಫ್ ಎರರ್ ಯಾವುದು ಅಂತ ಅಂದ್ರೆ ಎರರ್ ಆಫ್ ಪ್ರಿನ್ಸಿಪಲ್. ಇದು ಇದೇನಿದು ರೆವೆನ್ಯೂ ರೆಸಿಪ್ಟ್ ಪರ್ಚೇಸಸ್, ಇದು ನಮಗೆ ಕ್ಯಾಪಿಟಲ್ ಎಕ್ಸ್ಪೆನ್ಸ್, ಸಾರಿ ರೆವೆನ್ಯೂ ರೆಸಿಪ್ಟ್ ಅಲ್ಲ, ರೆವೆನ್ಯೂ ಎಕ್ಸ್ಪೆನ್ಸ್. ಇದು ಕ್ಯಾಪಿಟಲ್ ಎಕ್ಸ್ಪೆನ್ಸ್. ನಾವೇನ್ ಮಾಡಿದೀವಿ, ರೆವೆನ್ಯೂನ ಕ್ಯಾಪಿಟಲ್ ರೆವೆನ್ಯೂ. ಇದೇನಿದು ಪ್ರಿನ್ಸಿಪಲ್, ಎರರ್ ಆಫ್ ಪ್ರಿನ್ಸಿಪಲ್ ಇದು. ನೆಕ್ಸ್ಟ್ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಅಂದ್ರೂ ಸೇಮ್ ಪ್ಲಾಂಟ್ ಅಕೌಂಟ್ ಡೆಬಿಟ್ ಪರ್ಚೇಸ್ ಅಕೌಂಟ್, ಡಬಲ್ ಸೈಡೆಡ್ ಎರರ್ ಇದು. ಸೊ ಪ್ಲಾಂಟ್ ಅಕೌಂಟ್ ಡೆಬಿಟ್ ಪರ್ಚೇಸ್ ಅಕೌಂಟ್, ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ 2 ಎಂಟ್ರೀಸ್ ಕೊಟ್ಟಿದ್ದಾರೆ. ಪ್ಲಾಂಟ್ ಅಕೌಂಟ್ ಪರ್ಚೇಸ್ ಅಕೌಂಟ್ ನ ಡೆಬಿಟ್ ಮಾಡಿದರೆ ಪ್ಲಾಂಟ್ ಅಕೌಂಟ್ ನ ಅಂತ. ನೆಕ್ಸ್ಟ್ ಆಫ್ಟರ್ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್, ಪ್ಲಾಂಟ್ ಅಕೌಂಟ್ ಡೆಬಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಯಾಕೆ ಬಂದಿದೆ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಪರ್ಚೇಸಸ್ ಇಲ್ಲಿ ಬಂದ್ಬಿಟ್ಟು ನಾಮಿನಲ್ ಅಕೌಂಟ್ಸ್, ಆ ಪ್ಲೇಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಬಂದಿದೆ. ನೆಕ್ಸ್ಟ್ ಸೇಲ್ಸ್ ಡೇ ಬುಕ್ ವಾಸ್ ಓವರ್ ಕಾಸ್ಟ್ ಶಾರ್ಟ್ ಬೈ 1,000 ರುಪೀಸ್. ಕಡಿಮೆ ಆಗಿದೆ ಸೇಲ್ಸ್ ಡೇ ಬುಕ್, ಆಗ ಸೇಲ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ವಿತ್ 1,000. ಇದೇನಿದು ಸಿಂಗಲ್ ಸೈಡೆಡ್ ಎರರ್. ಯಾವ್ದಕ್ ಡೆಬಿಟ್ ಮಾಡ್ಬೇಕು, ಯಾವ್ದಕ್ ಕ್ರೆಡಿಟ್ ಮಾಡಬೇಕು ಏನು ಕೊಟ್ಟಿಲ್ಲ. ಸೊ ಸುಮ್ನೆ ಇದು ಸಿಂಗಲ್ ಸೈಡೆಡ್ ಎರರ್ ಆದ್ರಿಂದ ಬಿಫೋರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸೇಲ್ಸ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ವಿತ್ 1,000 ರುಪೀಸ್ ಅಂತ ಹೇಳ್ಬಿಟ್ಟು ಸುಮ್ನೆ ಬರ್ದಿದ್ದಾರೆ. ಅದೇ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಓದಿದ್ವಿ. ಸೊ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ 1,000 ಕಡಿಮೆ ಆಗಿದೆ. ನಾವು ಅದನ್ನು ಜಾಸ್ತಿ ಮಾಡಬೇಕು ಅಂತಂದ್ರೆ ಮಾಮೂಲಿ ಸೇಲ್ಸ್ ಅಕೌಂಟ್ ಅದೇ ಪ್ಲೇಸ್ ಅಲ್ಲೇ ಇರುತ್ತೆ, ಎಕ್ಸ್ಟ್ರಾ ಒಂದು ಎಂಟ್ರಿ ಪಾಸ್ ಮಾಡಬೇಕು, ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಇಲ್ಲಿ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸೇಲ್ಸ್ ಬಂದ್ಬಿಟ್ಟು ನಮಗೆ ನಾಮಿನಲ್ ಅಕೌಂಟ್ ಅಲ್ಲ, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ಗೆ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಪಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಶ್ ಪೇಡ್ ಟು ಮಿಸ್ಟರ್ ಎಕ್ಸ್ ಫಾರ್ 1,000 ವಾಸ್ ಪೋಸ್ಟೆಡ್ ಟು ಹಿಸ್ ಅಕೌಂಟ್ ಆಸ್ ಎ 100. ಮಿಸ್ಟರ್ ಎಕ್ಸ್ 1,000 ರುಪೀಸ್ ಪೇ ಮಾಡಿರೋದು ನಾವು 100 ಅಂತ ಹೇಳ್ಬಿಟ್ಟು ಪಾಸ್ ಮಾಡಿದೀವಿ. ಇದು ಅಷ್ಟೇ ಸಿಂಗಲ್ ಸೈಡೆಡ್ ಎರರ್, ಬರೀ ಎಕ್ಸ್ ಅಕೌಂಟ್ ಅಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ. ಸೊ ಎಕ್ಸ್ ಅಕೌಂಟ್ ಮಿಸ್ಟೇಕ್ ಮಾಡಿರೋದೇನು, ಜಾಸ್ತಿ ಮಾಡಿರೋದನ್ನ ಕಡಿಮೆ ಮಾಡಬೇಕು. ಸೊ ಎಕ್ಸ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ವೆನ್ 900. ಸೊ 1,000 ರುಪೀಸ್ನ 100 ಮಾಡಿದ್ದಾರೆ, ಸಾರಿ ಜಾಸ್ತಿ ಇರೋದನ್ನ ನಾವು ಕಡಿಮೆ ಪಾಸ್ ಮಾಡಿದೀವಿ, 1,000 ಅಂತ ಪಾಸ್ ಮಾಡಿದೀವಿ, ಎಕ್ಸ್ಟ್ರಾ 900 ಮತ್ತೆ ಡೆಬಿಟ್ ಮಾಡಬೇಕು. ಸೊ ಡೆಬಿಟ್ ಮಾಡಿದರೆ 900 ರುಪೀಸ್. ಎಕ್ಸ್ ಅಕೌಂಟ್ ಡೆಬಿಟ್ ಟು 900 ಟು ಸಸ್ಪೆನ್ಸ್ ಅಕೌಂಟ್. ಆಫ್ಟರ್ ಪ್ರಿಪರೇಷನ್ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಓಪನ್ ಮಾಡಬೇಕು. ಸೊ ಎಕ್ಸ್ ಅಕೌಂಟ್ ಡೆಬಿಟ್ ಸಸ್ಪೆನ್ಸ್ ಅಕೌಂಟ್, ಎಕ್ಸ್ ಅಕೌಂಟ್ ಡೆಬಿಟ್ ಸಸ್ಪೆನ್ಸ್ ಅಕೌಂಟ್. ಇಲ್ಲಿ ಯಾವುದೇ ನಾಮಿನಲ್ ಅಕೌಂಟ್ ಇಲ್ಲ, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಬಂದಿಲ್ಲ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸ್ಟರ್ ಟಿ ಫಾರ್ 3,500 ವಾಸ್ ಎಂಟರ್ಡ್ ಇನ್ ದ ಪರ್ಚೇಸ್ ಡೇ ಬುಕ್ ಆಸ್ ಎ 500 ರುಪೀಸ್. ಅಂದ್ರೆ ಮಿಸ್ಟರ್ ಟಿ ಇಂದ ಗೂಡ್ಸ್ ನ ಪರ್ಚೇಸ್ ಮಾಡ್ಕೊಂಡಿದ್ವಿ 3,500, ಆದ್ರೆ ಪರ್ಚೇಸ್ ಡೇ ಬುಕ್ ಅಲ್ಲಿ ಬರೀ 500 ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿದ್ವಿ, 3,000 ರುಪೀಸ್ ನ ಕಡಿಮೆ ಎಂಟ್ರಿ ಮಾಡಿದ್ವಿ. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಟಿ ಅಕೌಂಟ್ ಕರೆಕ್ಟಾಗಿ ಪಾಸ್ ಮಾಡಿದ್ವಿ, ಅಮೌಂಟ್ ತಪ್ಪಾಗಿ ಎಂಟ್ರಿ ಮಾಡಿದ್ವಿ. ಸೊ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು 3,000 ರುಪೀಸ್ ಮತ್ತೆ ಇನ್ನೊಂದು ಎಂಟ್ರಿ ಪಾಸ್ ಮಾಡಬೇಕು. ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಟಿ ಅಕೌಂಟ್, ಇಲ್ಲೂ ಸೇಮ್ ಎಂಟ್ರಿ ಬರುತ್ತೆ, ಇಲ್ಲಿ ಮಾತ್ರ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು 3,000 ಟು ಟಿ ಅಕೌಂಟ್, ಪರ್ಚೇಸ್ ಅಕೌಂಟ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಪೇಡ್ ಸ್ಯಾಲ್ರಿ ಫಾರ್ 3,000 ರಾಂಗ್ಲಿ ಪಾಸ್ ಥ್ರೂ ವೇಜಸ್ ಅಕೌಂಟ್. ನಾವು ಪೇ ಮಾಡಿರೋದು ಸ್ಯಾಲ್ರಿನ, ಆದ್ರೆ ನಾವು ಪಾಸ್ ಮಾಡಿರೋದು ಯಾವ್ದ್ರಲ್ಲಿ ವೇಜಸ್ ಅಕೌಂಟ್ ಅಲ್ಲಿ ಪಾಸ್ ಮಾಡಿದ್ವಿ. ಸೊ ಸ್ಯಾಲ್ರಿ ಅಕೌಂಟ್ ಡೆಬಿಟ್, ನಾವು ಮಾಮೂಲಿ ಸ್ಯಾಲ್ರಿ ಪಾಸ್ ಮಾಡ್ತಿದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ವೇಜಸ್ ಅಕೌಂಟ್ ಅಲ್ಲಿ ಪಾಸ್ ಮಾಡಿದ್ವಿ ಅಂತಂದ್ರೆ ವೇಜಸ್ ನ ಡೆಬಿಟ್ ಮಾಡಿರ್ತೀವಿ, ಆ ಡೆಬಿಟ್ ಮಾಡಿರೋ ವೇಜಸ್ ನ ಕ್ರೆಡಿಟ್ ಮಾಡಬೇಕು. ಆಗ ಮಾಮೂಲಿ ಸ್ಯಾಲ್ರಿ ಅಕೌಂಟ್ ಮಾತ್ರ ಸೇಮ್ ಇರುತ್ತೆ, ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು 3,000, ಇಲ್ಲಿ ಸೇಮ್ ಅದೇ ಎಂಟ್ರಿ ಬರುತ್ತೆ. ಸ್ಯಾಲ್ರಿ ಇಲ್ಲಿ ಡಬಲ್ ಸೈಡೆಡ್ ಎರರ್, ಯಾಕೆಂದ್ರೆ 2 ಎಂಟ್ರಿನೂ ಕೊಟ್ಟಿದ್ದಾರೆ. ಸೊ ಸೇಮ್ ಎಂಟ್ರಿ ಬರುತ್ತೆ ಬಿಫೋರ್ ಆಫ್ಟರ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ಸ್ಯಾಲ್ರಿ ಅಕೌಂಟ್ 3,000 ಟು ವೇಜಸ್ ಅಕೌಂಟ್, ಈ ಸ್ಯಾಲ್ರಿ ವೇಜಸ್ 2 ಎಕ್ಸ್ಪೆನ್ಸಸ್ ನಮಗೆ ನಾಮಿನಲ್ ಅಕೌಂಟ್ಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ 3,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ಅಕೌಂಟ್ 3,000. ಇಷ್ಟೇ ಇಲಸ್ಟ್ರೇಷನ್. ಏನಿಲ್ಲ, ನಮಗೆ ನಾವು ಸರಿಯಾಗಿ ನೋಡ್ಕೋಬೇಕಾಗಿರೋದು ಸಿಂಗಲ್ ಸೈಡೆಡ್ ಎರರ, ಡಬಲ್ ಸೈಡೆಡ್ ಎರರ, ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ಪಾಸ್ ಮಾಡಬೇಕೋ ಬೇಡವೋ. ಸೊ ಯಾವ್ದನ್ನ ಡೆಬಿಟ್ ಮಿಸ್ಟೇಕ್ ಆಗಿ ಡೆಬಿಟ್ ಮಾಡಿದ್ರೆ ನಾವು ಕರೆಕ್ಟ್ ಎಂಟ್ರಿಗೆ ಯಾವ್ದನ್ನ ಕ್ರೆಡಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಆಫ್ಟರ್ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟಾ ಇಲ್ಲ ಆಫ್ಟರ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಯಾವ್ದು ಟ್ರಯಲ್ ಬ್ಯಾಲೆನ್ಸ್ ಫೈನಲ್ ಅಕೌಂಟ್ಸ್ ನ ನೋಡ್ಕೋಬೇಕು. ಯಾಕೆಂದ್ರೆ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಎಲ್ಲಾ ನಾಮಿನಲ್ ಅಕೌಂಟ್ಸ್ ಅಂತ ಪ್ರಿಪೇರ್ ಮಾಡಿರೋ ಹತ್ರ ಪ್ರಾಫಿಟ್ ಅಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡಬೇಕು. ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಫೈನಲ್ ಅಕೌಂಟ್
ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಅಷ್ಟೇ ಇಲಸ್ಟ್ರೇಷನ್ 27. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಇಂದ ಇಲಸ್ಟ್ರೇಷನ್ 28 ಇಂದ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.